ನಾನು ಮಾತನಾಡೋ ಎಲ್ಲ ಪದಗಳಿಗೂ ಎಲ್ಲ ಸಂಗತಿಗಳಿಗೂ ನಾನು ಬದ್ಧ. ಚಿಂತ ದಪ್ಪ ಚರ್ಮದ ಪರದೆ ತೊಟ್ಕೊಂಡಿದ್ದಾರೆ ಯಾರು? ಸಂತೋಷ್ ಹೆಗ್ಡೆ. ಇವ್ರಿಗೆ ಚಟ ಇದೆ. ಆ ಚಟ ಏನು ಅಂದರೆ ಕುಡಿಯೋದು. ಪ್ರತಿ ದೇಶಕ್ಕೆ ಹೋದಾಗಲೂ ಅವ್ರು ಇಳ್ಕೊಳ್ತಾ ಇದ್ದು ಕಾಸ್ಟ್ಲಿಯೆಸ್ಟ್ ಹೋಟೆಲ್ ಅಂಡ್ ಕಾಸ್ಟ್ಲಿಯೆಸ್ಟ್ ಡ್ರಿಂಕ್ಸ್. ಒಂದು ದಿನಕ್ಕೆ ಎಷ್ಟು ಲಕ್ಷ ಆಗ್ತಿತ್ತು? ಮಧುಕರ ಶೆಟ್ಟಿ ನಿಮ್ಮ ಜೊತೆ ಕೆಲಸ ಮಾಡಿದ್ಮೇಲೆ ಯಾಕೆ ಡಿಪ್ರೆಷನ್ಗೆ ಹೋದ್ರು? ರಿಸರ್ವೇಷನ್ ರಿಮೂವ್ ಮಾಡ್ತಿದ್ದೆ. ಅದು ಹೇಳೋ ಮೊದಲು ದಲಿತರ ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ, ಜಾತಿ ಪಥ ಅನ್ನೋದನ್ನೇ ತೆಗೆದು ಹಾಕ್ತೀನಿ, ಆ ಪಥ ನಿರ್ಮೂಲ ಮಾಡ್ತೀನಿ ಅಂತ ನೀವು ಹೇಳಿದಿದ್ರೆ ನಾನು ಕೂಡ ಚಪ್ಪಾಳೆ ತಟ್ಟಿದ್ದೆ, ಸ್ವಾಗತಿಸ್ತಿದ್ದೆ. ಮಲ ಹೊತ್ಕೊಂಡು ಹೋಗ್ತಿದ್ದ ಆ ವ್ಯಕ್ತಿಗಳನ್ನು ಸಹ ನಾವು ಜೀವಂತ ನಡೆದಾಡುವ ಮಲವನ್ನಾಗಿ ಮಾಡಿಬಿಟ್ಟಿವಿ. ಜಾತಿ ಪಥ ಹೊಡೆದಾಕ್ಬೇಕಾದ್ರೆ ಅಂತರ್ಜಾತಿ ವಿವಾಹದಿಂದ ಮಾತ್ರ ಸಾಧ್ಯ. ನಮ್ಮ ಇವತ್ತು ಸಮಾಜ ಇದೆಯಲ್ಲ, ಈ ಕ್ಷಣದಲ್ಲೂ ಕೂಡ ವಿಫಲವಾಗಿರುವ ಸಮಾಜ, ವೈಫಲ್ಯದ ಸಮಾಜ. ಕಟ್ಟ ಕಡೆಯ ಅಸ್ಪೃಶ್ಯ ಒಬ್ಬ ಯಾವುದೇ ಹಳ್ಳಿಗಾಡಿನಲ್ಲಿ ಇದ್ದಾನೆ ಅನ್ನೋವರೆಗೂ ಈ ರಿಸರ್ವೇಷನ್ ಹೋಗಬಾರದು. ಸ್ನೇಹಿತರೆ, ಇವತ್ತು ನಾನು ಒಂದು ಸೂಕ್ಷ್ಮ ಸಂಗತಿಯ ಬಗ್ಗೆ ನನ್ನ ಅಭಿಪ್ರಾಯಗಳು, ನನ್ನ ನಿಲುವುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಇದ್ರ ಬಗ್ಗೆ ಸಾಕಷ್ಟು ಬರೆದಿದ್ದೀನಿ, ಮಾತನಾಡಿದ್ದೀನಿ. ಆದರೆ ಯೂಟ್ಯೂಬಲ್ಲಿ ಮಾತನಾಡಿರೋದು ಸ್ವಲ್ಪ ಕಡಿಮೆ. ಅದು ಮೀಸಲಾತಿ ಕುರಿತ ಸಂಗತಿ. ಇತ್ತೀಚೆಗೆ ಆ ಸಂಗತಿ ಪ್ರಚಾರದಲ್ಲಿದೆ. ಸಣ್ಣವರು ದೊಡ್ಡವರು ಎಲ್ಲರೂ ಮಾತನಾಡ್ತಿದ್ದಾರೆ. ಉನ್ನತ ಸ್ಥಾನಗಳನ್ನು ಅಲಂಕರಿಸಿರುವವರು ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಿದ್ದಾರೆ. ಒಂದು ಮುಕ್ತ ಸಮಾಜದಲ್ಲಿ ಅಂತಹ ಅಭಿಪ್ರಾಯಗಳು ಬಹಳ ಮುಖ್ಯ, ನಾವು ಸ್ವಾಗತಿಸಬೇಕು. ಆದರೆ ಆ ಅಭಿಪ್ರಾಯಗಳ ಹಿಂದೆ ಏನಿರುತ್ತೆ, ಆ ಹಿಂದಿನ ಮನಸ್ಥಿತಿ ಏನು, ಅದನ್ನೂ ಸಹ ನಾವು ಅರ್ಥ ಮಾಡ್ಕೋಬೇಕು. ನಾನು ಈ ವಿಷಯದ ಬಗ್ಗೆ ಕೆಲವರು ಜಂಜಿಗಳು ಶುರು ಮಾಡಿದ್ರು. ರಿಸರ್ವೇಷನ್ ಹಟಾವೋ, ಅದ್ರ ಬಗ್ಗೆ ಇಂಗ್ಲೀಷಲ್ಲಿ ಮಾಡಿದೆ, ಹಾಕೋಕ್ಕೂ ಹೋಗಲಿಲ್ಲ ನಾನು. ಖಂಡಿತ ಅದು ಮುಂದಕ್ಕೆ ಹೋಗಲ್ಲ, ಬೇಡ ಅಂತ ಸುಮ್ಮನೆ ಆಗಿಬಿಟ್ಟೆ. ಒಂದು ಕಾಲದಲ್ಲಿ ಹಲವು ವರ್ಷಗಳ ಹಿಂದೆ ಅಲ್ಪಸಂಖ್ಯಾತರ ಬಗ್ಗೆ ಹೇಗೆ ಮಾತು ಬರ್ತಾ ಇತ್ತೋ, ಪ್ರಚಲಿತವಾಗಿತ್ತೋ, ಅದೇ ರೀತಿ ಇವತ್ತು ರಿಸರ್ವೇಷನ್ ಬಗ್ಗೆ ಇದೆ. ಆ ರಿಸರ್ವೇಷನ್ ವಿರುದ್ಧ ಮಾತನಾಡ್ತಿರೋ ಪ್ರತಿಯೊಬ್ಬರೂ ಸಹ, ಬಹುತೇಕ ಎಲ್ಲರೂ ಸಹ ದಲಿತರ ವಿರುದ್ಧವಾಗಿ ಮನಸ್ಥಿತಿಯನ್ನು ಬೆಳೆಸ್ಕೊಂಡೇ ಮಾತನಾಡ್ತಿದ್ದಾರೆ. ಅದರಿಂದ ದಲಿತರು ಏನೋ ಆಗಿಬಿಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ಸೇರ್ಪಡೆ ಆಗಿರೋರು ನಮ್ಮ ನಿವೃತ್ತ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ. ಅವರು ಲೋಕಾಯುಕ್ತ ಕೂಡ 5 ವರ್ಷ ಆಗಿದ್ರು. ಅಪಾರ ಹೆಸರು ಗಳಿಸಿದ್ದಾರೆ. ತುಂಬ ದೊಡ್ಡ ವ್ಯಕ್ತಿ, ನೇರವಾಗಿ ಮಾತನಾಡ್ತಾರೆ, ಅಧ್ಯಯನ ಮಾಡಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡಿದ್ದಾರೆ, ಸಮಾಜಮುಖಿ ಅನ್ನೋ ಹೆಸರು ಗಳಿಸಿದ್ದಾರೆ. ನಾನು ಈಗ ಮೊದಲೇ ಹೇಳಿದೆ ಸೂಕ್ಷ್ಮ ಸಂಗತಿ ಅಂತ. ನಾನು ಮಾತನಾಡೋ ಎಲ್ಲ ಪದಗಳಿಗೂ ಎಲ್ಲ ಸಂಗತಿಗಳಿಗೂ ನಾನು ಬದ್ಧ. ಇದನ್ನು ಮಾತ್ರ ಯಾಕೆ ಇಷ್ಟು ದಿನ ಅವರು ಮಾತನಾಡಿದ ದಿನವೇ ಮಾತನಾಡಬೇಕು ಅಂತಿದ್ದೆ, ಯಾಕೆ ಮಾತನಾಡಲಿಲ್ಲ ಅಂದರೆ ನನ್ನ ಮೇಲೆ ನನಗೆ ಹಿಡಿತ ತಪ್ಪೋಗಿತ್ತು. ನೆನೆಸ್ಕೊಂಡು ಕುದಿತಾ ಇದ್ದೆ ನಾನು. ಆ ಮಾತು ನನಗೆ ಇಷ್ಟ ಆಗಿರಲಿಲ್ಲ. ಯಾಕೆ ಇಷ್ಟ ಆಗಿರಲಿಲ್ಲ ಅಂತ ನಿಮ್ಮ ಜೊತೆ ಹಂಚ್ಕೋತೀನಿ ನಾನು. ಆ ಸಿಟ್ಟಿನಲ್ಲಿ ಮಾತನಾಡಿದಾಗ, ಮತ್ತು ವಾಟ್ ಎವರ್ ಅದರ್ ಥಿಂಗ್ಸ್ ಆರ್, ಅವರು ಹಿರಿಯ ವ್ಯಕ್ತಿ, ನನಗಿಂತಲೂ ಸಾಕಷ್ಟು ಹಿರಿಯ ವ್ಯಕ್ತಿ. ಅವರ ಹೆಲ್ತ್ ಕೂಡ ಅಷ್ಟು ಸರಿ ಇಲ್ಲ. ಹಾಗಾಗಿ ಕಠಿಣವಾಗಿ ಮಾತನಾಡಬಾರ್ದು ಅನ್ನೋ ತೀರ್ಮಾನ ತೆಗೆದುಕೊಂಡು ಮಾತನಾಡ್ತಾ ಇದ್ದೀನಿ. ಆದರೆ ಕಠಿಣವಾಗಿ ಮಾತನಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ತೊಟ್ಕೊಂಡಿದ್ದಾರಲ್ಲ ಪರ್ದ, ಆ ಪರದೆಯ ಒಳಗೆ ಏನಿದೆ ವ್ಯಕ್ತಿತ್ವ ನಮಗೆ ಕಂಡದ್ದು. ನಾವೆಲ್ಲರೂ ಸಹ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳೋಣ, ಎಲ್ಲರೂ ಪರದೆಗಳು ತೊಟ್ಕೊಂಡೇ ಓಡಾಡ್ತಿದ್ದೀವಿ. ನನ್ನ ಒಳಗಡೆ ಇರೋ ಆಲೋಚನೆಗಳೇನು, ಚಟಗಳೇನು, ನಾನು ಏನೇನು ಇಷ್ಟಪಡ್ತೀನಿ ಒಬ್ಬನೇ ಇದ್ದಾಗ, ಅದನ್ನು ಯಾವ ವ್ಯಕ್ತಿನೂ ಯಾರಿಗೂ ಸಂಪೂರ್ಣವಾಗಿ ತೆರೆದು ಇಡೋಕ್ಕಾಗೋದೇ ಇಲ್ಲ. ಅದನ್ನು ಹೇಳಬಹುದು ಎಲ್ಲ, ಭಾಳ ಕಷ್ಟ. ಆದರೆ ನಾನಾಗಲಿ ಬಹುತೇಕ ಜನಗಳು ತೆಳುವಾದ ಪರದೆ ತೊಟ್ಕೊಂಡಿರ್ತೀವಿ. ಭಾಳ ತೆಳು, ಹಿಂಗಂದ್ರೆ ಗೊತ್ತಾಗ್ಬಿಡುತ್ತೆ ಇವನು ಏನು ಆಲೋಕೆ. ಬರಿತೀವಿ, ಪಬ್ಲಿಕ್ ಮುಂದೆ ಇರ್ತೀವಿ, ಬರಿತೀವಿ, ಮತ್ತು ನಮ್ಮ ಮಾತಿನ ಮೂಲಕ ಗೊತ್ತಾಗುತ್ತೆ. ಕೆಲವು ದಪ್ಪ ಚರ್ಮದ ಪರದೆಯನ್ನು ತೊಟ್ಕೊಂಡಿರ್ತಾರೆ. ಆ ದಪ್ಪ ಚರ್ಮದ ಪರದೆ ತೊಟ್ಕೊಂಡಿರೋರು ಅವರು ಮಹಾ ಸುಳ್ಳುಗಾರರು. ಅವ್ರ ಒಳಗಡೆ ಏನು ಅಂತ ಗೊತ್ತಿರುತ್ತೆ, ಆದರೆ ಆ ದಪ್ಪ ಚರ್ಮದ ಪರದೆ ತೊಟ್ಕೊಂಡಿರೋದ್ರಿಂದ ನಾವು ಆ ಥರ ತೊಟ್ಕೊಂಡಿದ್ದೀವಿ ಪರದೆ ಅಂತ ಗೊತ್ತಿದ್ರೂ ಸಹ ಹೇಳಿದ್ದನ್ನ ಸುಳ್ಳುಗಳನ್ನ ಹೇಳ್ತಾ ಹೋಗ್ತಾರೆ. ಬಹುತೇಕ ರಾಜಕಾರಣಿಗಳು
ಬಹುತೇಕ ರಾಜಕಾರಣಿಗಳು ಆ ದಪ್ಪ ಚರ್ಮದ ಪರದೆಯನ್ನು ತೊಟ್ಕೊಂಡಿದ್ದಾರೆ. ಹಾಗಾಗಿನೇ ಜನತಾ ಸೇವೆಗೆ ನಾವಿದ್ದೀವಿ, ನಾವು ಪ್ರಾಮಾಣಿಕರು ಅಂತ ಹೇಳ್ತಾರೆ. ಅವರಿಗೆ ಗೊತ್ತು ನಾನು ಕೋಟಿಗೆ ಒಂದು ಭಾಗ ಕೂಡ ಪ್ರಾಮಾಣಿಕ ಅಲ್ಲ, ವ್ಯವಸ್ಥೆ ಮೇಲೆ ಇಡ್ತಾ ಇದ್ದೀನಿ, ಅದರಲ್ಲಿ ಲೂಟಿ ಮಾಡ್ತಿದ್ದೀನಿ ಅಂತ ಗೊತ್ತಿದೆ ಅವರಿಗೆ. ಐ ಆಮ್ ಸಾರಿ ಟು ಸೇ, ನನಗೆ ಇಷ್ಟ ಇಲ್ಲ, ಆದರೆ ಹೇಳಲೇಬೇಕು. ಇವರು ಕೂಡ ಅತ್ಯಂತ ದಪ್ಪ ಚರ್ಮದ ಪರದೆ ತೊಟ್ಕೊಂಡಿದ್ದಾರೆ. ಯಾರು? ಸಂತೋಷ್ ಹೆಗ್ಡೆ. ಅವರ ಅಭಿಪ್ರಾಯಕ್ಕೂ ಅವರ ವ್ಯಕ್ತಿತ್ವಕ್ಕೂ ಎಲ್ಲಿ ಸಂಬಂಧ? ಯಾಕೆ ಮಾತನಾಡಬೇಕು ಅಂತ ನಿಮಗೆ ಅನಿಸಿರಬಹುದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ತಾಜಾ ವ್ಯಕ್ತಿತ್ವ ಅಂತ ಇರುತ್ತೆ, ಅಥೆಂಟಿಕ್ ವ್ಯಕ್ತಿತ್ವ. 100ಕ್ಕೆ 100ರಷ್ಟು ಇಲ್ಲದೆ ಹೋದ್ರೂ ಸಾಕಷ್ಟಿರುತ್ತೆ. ಈಗ ರಾಜಕಾರಣಿಗಳು ಅವರು ಕೂಡ ಭ್ರಷ್ಟರೇ, ಆದರೂ ಸಹ ದೇವೇಗೌಡರನ್ನಾಗಲಿ ಅಥವಾ ಸಿದ್ದರಾಮಯ್ಯನವ್ರನ್ನಾಗಲಿ ತಾಜಾ ವ್ಯಕ್ತಿತ್ವ ಇಲ್ಲ ಅಂತ ನಾವು ಹೇಳೋ ಆಗಿಲ್ಲ. ಸುಳ್ಳು ಹೇಳಿದ್ದಾರೆ, ಭಾಳ ಪ್ರಾಮಾಣಿಕರು ನಾವು ತೋರಿಸಿ ಅಂತ ಹೇಳ್ತಾರೆ, ಇಲ್ಲ ಅಂತ ಗೊತ್ತು. ಆದರೆ ಬಹಳಷ್ಟು ಸಂಗತಿಗಳಲ್ಲಿ, ಅಂಶಗಳಲ್ಲಿ ತಾಜಾ ವ್ಯಕ್ತಿತ್ವಗಳು. ಹೆಗ್ಡೆಯವರು ಯಾಕೆ ಅದನ್ನು ಹೇಳ್ತಿದ್ದೀನಿ, ಅದು ತಾಜಾ ವ್ಯಕ್ತಿತ್ವ ಅಂತ ನಂಬ್ಕೊಂಡಿರೋ ಎಳೆಯರಿಗೆ ಏನಾಗುತ್ತೆ, ಅವರು ಹೇಳಿದ್ದು ಭಾಳ ಗಂಭೀರ ಸಂಗತಿ, ಸತ್ಯ ಹೇಳ್ತಿದ್ದಾರೆ, ಅಧ್ಯಯನ ಮಾಡಿ ಹೇಳ್ತಿದ್ದಾರೆ ಅನಿಸುತ್ತೆ. ನಾನು ಯಾಕೆ ತಾಜಾ ವ್ಯಕ್ತಿತ್ವ ಅಲ್ಲ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅವರು ಖಂಡಿತ ತಮ್ಮ ವೃತ್ತಿಗಳಿಂದ ಅಪಾರ ಸಂಪತ್ತು ಗಳಿಸೋದಕ್ಕೆ ಹೋಗಲಿಲ್ಲ. ದೊಡ್ಡ ದೊಡ್ಡ ಬಂಗ್ಲೆಗಳು ತೊಗೊಳ್ಳಿಲ್ಲ, ಜಮೀನು ತೊಗೊಳ್ಳಿಲ್ಲ, ಖಂಡಿತ ಮಾಡಲಿಲ್ಲ. ಆದರೆ ಅವ್ರಿಗೂ 2 ಹವ್ಯಾಸ ಇದೆ. ಹೆಗ್ಡೆಯವರಲ್ಲಿ ಹವ್ಯಾಸ ಇದೆ. ಆ ಹವ್ಯಾಸ ಬರೀ ಹವ್ಯಾಸ ಆಗಿಲ್ಲ, ಹವ್ಯಾಸಗಳನ್ನ ನಾವು ನಿತ್ಯ ಅದನ್ನು ರೆನ್ಯೂ ಮಾಡ್ತೀವಿ, ಬೇರೆ ಬೇರೆ ರೀತಿ ಹೆಲ್ತಿ ಮಾಡ್ತೀವಿ. ಇವ್ರಿಗೆ ಚಟ ಇದೆ. ಆ ಚಟ ಏನು ಅಂದರೆ ಕುಡಿಯೋದು ಏನು, ಡ್ರಿಂಕ್ಸ್, ಮದ್ಯಪಾನ. ಆ ಮದ್ಯಪಾನ ಇದೆಯಲ್ಲ, ಹಾಗಂದಾಗ ಯಾವುದೋ ಒಂದು ಇದಾಗಿದ್ದಾರೆ, ಒಂದು ವಿಸ್ಕಿಗೆ ಅಡಿಕ್ಟ್ ಆಗಿದ್ದಾರೆ ಹಾಗೆ ಅನ್ಕೋಬೇಡಿ. ಅತ್ಯಂತ ಕಾಸ್ಟ್ಲಿ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿದ್ದಾರೆ. ಅತ್ಯಂತ ಕಾಸ್ಟ್ಲಿ ಡ್ರಿಂಕ್ಸ್ ಅವ್ರನ್ನ ಗೊತ್ತಿರೋ ಎಲ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತು. ಇದನ್ನು ನೇರವಾಗಿ ಕೆಲವು ರಾಜಕಾರಣಿಗಳು ಬಹಿರಂಗವಾಗಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದರು, ಇವರು ಭ್ರಷ್ಟತೆ ಬಗ್ಗೆ ಮಾತನಾಡ್ತಾರೆ, ಇವೇ ಕಾಸ್ಟ್ಲಿ ಡ್ರಿಂಕ್ಸ್ಗೆ ಸಂಬಳದಿಂದ ತಗೋತಿದ್ದಾರೆ ಅಂತ ಕೇಳಿದರು. ಅಲ್ಲಿಗೆ ಸ್ಟಾಪ್ ಆಯ್ತದು. ಬಹಳ ಜನಕ್ಕೆ ಗೊತ್ತಿದೆ, ಎಲ್ಲ ಅಧಿಕಾರಿಗಳು ಇವರು ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ಇನ್ನೊಂದು ದೊಡ್ಡ ಚಟ ಇದೆ, ಭಯಂಕರ ಚಟ, ವಿಶ್ವ ಪರ್ಯಟನೆ ಮಾಡೋದು. ಇವೆರಡೂ ಸಹ ಅವರ ಸಂಬಳದಿಂದ ಅವರು ಮಾಡಿಲ್ಲ. ನನಗೆ 2.5 ಲಕ್ಷ ಸಂಬಳ ಬರ್ತದೆ ಅಂತ ಹೇಳ್ತಿದ್ದಾರಲ್ಲ, ಅದರಿಂದ ಮಾಡಿಲ್ಲ. ಇಲ್ಲಿ ಕೈ ಇಟ್ಕೊಂಡು ಹೇಳ್ತೀನಿ, ನಾನು ಅವರ ಬಗ್ಗೆ ವ್ಯಕ್ತಿಯಾಗಿ ನಾನು ಗೌರವ ಇಟ್ಕೊಂಡು ಹೇಳ್ತಿದ್ದೀನಿ, ಅವರ ಸಂಬಳದಿಂದ ತೊಗೊಂಡಿಲ್ಲ. ಅವ್ರು ಹೇಳಲಿ, ಅಥವಾ ಅವ್ರ ಹತ್ತಿರದವ್ರ ಕೈಲಿ ಹೇಳಿಸ್ಲಿ, ಅಥವಾ ಅವ್ರ ಹತ್ತಿರ ನೋಡಿರೋರು ಹೇಳಲಿ, ಇಲ್ಲ ಕೊಟ್ಟಿರೋ ಒಂದಷ್ಟು ಹೆಸರು ಹೇಳಿ ಅಂತ. ಹಿಂದೂಗಳು, ಮುಸ್ಲಿಮರು, ಯಾರ್ಯಾರು ಯಾವ್ಯಾವ ಕೇಸ್ ಹಾಕಿದ್ರು, ಯಾವ್ಯಾವ ಮನೆಗಳಲ್ಲಿ ಎಷ್ಟು ಕೊಟ್ಟರು, ಎಲ್ಲನೂ ಹೇಳ್ತೀನಿ. ಅದೇ ರೀತಿ ಇವರ ಮತ್ತು ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರ ನಡುವೆ ಏನು ನಡೀತು, ಯಾರ್ಯಾರು ಇನ್ವಾಲ್ವ್ ಆಗಿದ್ರು, ರಿಯಾಜ್ ಅಹ್ಮದಿಂದ ಹಿಡಿದು ಒಬ್ಬ ರಾಜಕಾರಣಿ, ಆ ಕಾಲದಲ್ಲಿ JDS ಇದ್ದವರು ಯಾರು ಇನ್ವಾಲ್ವ್ ಆಗಿದ್ರು ಹೇಳ್ತೀನಿ. ಅದು ತಿಳ್ಕೊಂಡೇ ಹೇಳ್ತಿದ್ದೀನಿ ನಾನು. ಅದ್ರ ಬಗ್ಗೆ ಎಲ್ಲಷ್ಟು ಸಹ ನನ್ನಲ್ಲಿ ಗೊಂದಲ, ಅನುಮಾನಗಳಿಲ್ಲ. ಅದನ್ನು ಯಾಕೆ ಹೇಳಬೇಕೀಗ? ಎಲ್ಲ ಭ್ರಷ್ಟರು ಇರೋವಾಗ ಇವರು ವಿಶ್ವ ಪರ್ಯಟನೆ ಇದ್ದಾಗ ಸ್ನೇಹಿತರೆ ನಿಮಗೆ ಶಾಕ್ ಆಗುತ್ತೆ, ಅವರು ಎಂದಿಗೂ ಸಹ ಸಾಮಾನ್ಯ ಹೋಟೆಲ್ಗಳಲ್ಲಿ ಇಳ್ಕೊಂಡಿಲ್ಲ, ಒಂದೇ ಒಂದು ಕೂಡ ಇಲ್ಲ. ಅವರು ವಿಶ್ವದ ಮ್ಯಾಪ್ನ ತಮ್ಮ ಮನೇಲಿ ಹಾಕ್ಕೊಂಡಿದ್ದಾರೆ. ಅಲ್ಲಿ ಹೋಗಿರೋ ಎಲ್ರಿಗೂ ಗೊತ್ತು, ಅಲ್ಲಿ ಪಿನ್ ಚುಚ್ಚಿರ್ತಾರೆ, ಯಾವ್ಯಾವ ದೇಶ ನೋಡಿದ್ದೀನಿ ಅಂತ. ಯಾವ ದೇಶ ನೋಡಿಲ್ಲ ಪಿನ್ ಹಾಕಿರೋದಿಲ್ಲ. ಪ್ರತಿ ದೇಶಕ್ಕೆ ಹೋದಾಗಲೂ ಅವ್ರು ಇಳ್ಕೊಳ್ತಾ ಇದ್ದದ್ದು ಕಾಸ್ಟ್ಲಿಯೆಸ್ಟ್ ಹೋಟೆಲ್ ಆ್ಯಂಡ್ ಕಾಸ್ಟ್ಲಿಯೆಸ್ಟ್ ಡ್ರಿಂಕ್ಸ್. ಒಂದು ದಿನಕ್ಕೆ ಎಷ್ಟು ಲಕ್ಷ ಆಗ್ತಿತ್ತು? ಇವೆಲ್ಲ ಯಾಕೆ ಹೇಳಬೇಕು, ಯಾಕೆ ನಾವು ತಿಳ್ಕೊಬೇಕು ಅಂದರೆ, ಆ ಮಾತನಾಡ್ತಿರೋ ವ್ಯಕ್ತಿ ಅವ್ರ ಬಗ್ಗೆ ಪ್ರೀತಿ ಇಟ್ಕೊಳ್ಳೋಣ. ಆದರೆ ಆ ವ್ಯಕ್ತಿತ್ವ ಇದೆಯಲ್ಲ, ಅದು ಟೊಳ್ಳು ವ್ಯಕ್ತಿತ್ವ, ಪೊಳ್ಳು ವ್ಯಕ್ತಿತ್ವ, ಸುಳ್ಳು ವ್ಯಕ್ತಿತ್ವ. ಯಾಕೆ ಸುಳ್ಳು ವ್ಯಕ್ತಿತ್ವ ಅಂತ ಹೇಳ್ತೀನಿ ನಾನು ಹೇಳಿದೆ, ಪರದೆ ಇದೆ, ನಿಮ್ಗೆ ಗೊತ್ತು ನೀವೇನೇನು ಮಾಡಿದ್ದೀರಿ ಅಂತ. ನೀವು ಯಾಕೆ ಹೊರಗಡೆ ಬಂದು ನಾನು ಅತ್ಯಂತ ಪ್ರಾಮಾಣಿಕ, ನನ್ನನ್ನು ಸಂಬಳ ಬಿಟ್ಟು ನಾನು ಯಾರಿಂದನೂ ₹100 ತೊಗೊಂಡಿಲ್ಲ ಅಂತ ಯಾಕೆ ಹೇಳ್ತೀರಿ ಹೆಗ್ಡೆ ಅವರೇ? ಯಾಕೆ ಹೇಳ್ತೀರಿ? ಸಾವಿರಾರು ಜನಕ್ಕೆ ಗೊತ್ತಿರೋ ಸಂಗತಿ ಇದು. ಸಾವಿರಾರು ಜನ, 10 ಜನ 20 ಜನ ಅಲ್ಲ. ಆ ಶೋಕಿಗಳು ಚಟಗಳು ಬೆಳೆಸ್ಕೊಂಡಿದ್ದೀರಿ. ಆ ಚಟಗಳನ್ನ ಯಾರ್ಯಾರು ಬರ್ತಾರೋ ಯಾವ್ಯಾವುದೋ ಕೇಸ್ಗೆ ಅವ್ರು ಪೂರೈಸ್ತಾ ಇದ್ರು. ಅವರು ಬರ್ತಾ ಇದ್ದದ್ದು ನ್ಯಾಯಸಮ್ಮತವಾಗಿತ್ತೋ ನ್ಯಾಯ ವಿರೋಧಿಯಾಗಿತ್ತೋ ಎರಡನೇ ವಿಷಯ.
ಇವ್ರದ್ದಂತೂ ನ್ಯಾಯಸಮ್ಮತ ಇರಲಿಲ್ಲ. ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಹೇಳಿ ಹೆಗ್ಡೆ ಅವರೇ, ಹೆಗ್ಡೆ ಹತ್ರ ಇರುವ ಜನಗಳೇ ಹೇಳಿ. ಮಧುಕರ ಶೆಟ್ಟಿ ನಿಮ್ಮ ಜೊತೆ ಕೆಲಸ ಮಾಡಿದ್ಮೇಲೆ ಯಾಕೆ ಡಿಪ್ರೆಷನ್ಗೆ ಹೋದ್ರು? ನಮ್ಮ ಆಫೀಸ್ಗೆ 3 ಸಾರಿ ಬಂದಿದ್ರು. ಬರೀ ನನ್ನೊಬ್ಬ ನೋಡೋಕೆ ಬಂದಿರಲಿಲ್ಲ, ನಮ್ಮ ಅಗ್ನಿ ಬಳಗ ಮಂಜುನಾಥ್ ಅದ್ದೆ ಇತರರು ಎಲ್ಲ ಇದ್ದಾಗ ಬಂದರು. ಎಷ್ಟು ಡಿಪ್ರೆಷನ್ಗೆ ಹೋದ್ರು? ಯಾಕೆಂದರೆ ಅವರು ಇವರನ್ನ ಮಾದರಿಯಾಗಿ ಇಟ್ಕೊಂಡಿದ್ರು. ಹೆಗ್ಡೆ ಅವರಂಥ ವ್ಯಕ್ತಿತ್ವ ಸಿಗೋದೇ ಇಲ್ಲ ಅಂತ ಹೇಳಿ ಅವರು ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಆದರೆ ಅವರು ಸಂಪೂರ್ಣ ದಾರಿ ತಪ್ಪಿದ್ದಾರೆ ಅಂತ ಗೊತ್ತಾದಾಗ ದಾರಿ ತಪ್ಪಿದವ್ರಿಗೆ ಏನಾಗಿಲ್ಲ, ಅವರು ಡಿಪ್ರೆಷನ್ಗೆ ಹೋದ್ರು. ಅಂತಿಮವಾಗಿ ಆತ್ಮಹತ್ಯೆ ಆಯಿತು. ನಾನು ಸುಳ್ಳು ಹೇಳ್ತಿದ್ದೀನ? ಹೆಗ್ಡೆ ಅವರೇ, ಈ ವಯಸ್ಸಿನಲ್ಲಿ ದಯವಿಟ್ಟು ಒಂದು ಸಾರಿ ಆ ಪರ್ದೆ ಬಿಟ್ಟು ಮಾತನಾಡಿ ನೀವು. ನಾನೂ ಕೂಡ ಮನುಷ್ಯರಿಗಿರೋ ಕೆಲವು ಚಪ್ಪಲುಗಳಿತ್ತು. ಆ ಚಪ್ಪಲದಲ್ಲಿ ನಾನು ದೊಡ್ಡ ಸಂಪತ್ತಿನ ಹಿಂದೆ ಹೋಗಲಿಲ್ಲ, ಆದರೆ ಇಡೀ ಜಗತ್ತು ನೋಡಬೇಕು ಅನ್ನೋ ಶೋಕಿ ಇತ್ತು, ಜಗತ್ತಿನ ಅತ್ಯಂತ ಇದನ್ನು ತಗೋಬೇಕು ಅನ್ನೋ ಇತ್ತು ಅಂತ ನೀವು ಹೇಳಿದ್ರೆ ಮನುಷ್ಯರಾಗ್ತಿರಲ್ವಾ? ಬಿಡಿ, ಅದನ್ನು ಹೇಳಲಿಲ್ಲ. ಅದನ್ನು ಆ ಹೇಳದೇ ಇರೋ ಕಾರಣಕ್ಕೇ ನಿಮ್ಮದು ಸುಳ್ಳು ವ್ಯಕ್ತಿತ್ವ. ಇಟ್ ಈಸ್ ನಾಟ್ ಅಥೆಂಟಿಕ್. ಈ ಎಳೆಯರಿಗೆ ನಾನು ಹೇಳೋದೇನು ಅಂದರೆ, ಅಥೆಂಟಿಕ್ ವ್ಯಕ್ತಿ ಮಾತನಾಡಿದಾಗ ನಾವು ಅದ್ರ ಬಗ್ಗೆ ಗಂಭೀರವಾಗಿ ತಗೋಬೇಕು. ಅಥೆಂಟಿಕ್ ವ್ಯಕ್ತಿ ಅಲ್ಲ ಅನ್ನೋದನ್ನು ತಿಳ್ಕೊಬೇಕು ನೀವು. ಇವನು ಹೇಳ್ತಾ ಇರೋದನ್ನು ಯಾವುದರ ಪರ ಇದ್ದಾನೆ ಇವನು? ವ್ಯಕ್ತಿ ಪರ ಇದ್ದಾನೋ, ವಸ್ತು ಪರ ಇದ್ದಾನೋ, ಏನಿದ್ದಾನೆ? ವಸ್ತುನಿಷ್ಠ ಆಗಿದಾನ, ಪೂರ್ವಗ್ರಹ ಇಟ್ಕೊಂಡು ಹೇಳ್ತಿದ್ದಾನ? ಅದು ತಿಳ್ಕೊಬೇಕು. ಇಲ್ಲ ಅಂದರೆ ಬಹಳ ತೊಂದರೆಗಳಾಗ್ಬಿಡ್ತವೆ. ಇದು ಆ ವ್ಯಕ್ತಿತ್ವದ ಬಗ್ಗೆ. ಇನ್ನೂ ಅವ್ರು ಹೇಳಿದ್ದಾರೆ, ಒಂದು ದಿನ ನಾನು ಯಾವುದೋ ಹಂತದಲ್ಲಿ ಪರಮಾಧಿಕಾರ ಪ್ರಧಾನಮಂತ್ರಿ ಆದರೆ ರಿಸರ್ವೇಷನ್ ರಿಮೂವ್ ಮಾಡ್ತಿದ್ದೆ. ಅದು ಹೇಳೋ ಬದಲು ದಲಿತರು ಕಂಡ್ರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ, ಅದು ಅವ್ರಿಷ್ಟ. ದಲಿತರಲ್ಲಿ ನಾನು ಬಹುತೇಕ ಇಷ್ಟಪಡ್ತೀನಿ, ಅದಕ್ಕೆ ಕಾರಣಗಳು ಹೇಳ್ತೀನಿ. ಇಷ್ಟಪಡದೇ ಇರೋರು ಇರ್ತಾರೆ, ಸೊ ವಾಟ್? ಅಭಿಪ್ರಾಯ ಭೇದ. ಅಲ್ಪಸಂಖ್ಯಾತನ ಇಷ್ಟಪಡಲ್ವಾ? ನಿಮ್ಮಿಷ್ಟ. ಆದರೆ ರಿಸರ್ವೇಷನ್ ಅಂತ ಹೇಳಿದಾಗ ಅದು ಒಂದು ಸಾಮಾಜಿಕ ಸಂಗತಿ, ಬಹುಮುಖ್ಯವಾದ ಸಾಮಾಜಿಕ ಸಂಗತಿ. ಅದನ್ನು ಮಾತನಾಡೋದಕ್ಕೂ ಮುಂಚೆ ನಮ್ಮ ಅಧ್ಯಯನ ಕ್ರಮ ಹೇಗಿದೆ ಅಂದರೆ ಆ ಶಿಸ್ತು, ಗ್ರಹಿಕಾ ಕ್ರಮ ಹೇಗಿದೆ, ಗ್ರಹಿಕೆಯ ಶಿಸ್ತನ್ನು ನಾವು ಬೆಳೆಸ್ಕೊಂಡಿದ್ದೀವ, ಉಡಾಫೆಯಾಗಿ ಮಾತನಾಡ್ತಿದ್ದೀವ. ಅದೇ ರೀತಿ ಚಿಂತನಾ ಕ್ರಮ ಹೇಗಿದೆ, ಅದರಲ್ಲೂ ಡಿಸಿಪ್ಲಿನ್ ಬೇಕಾಗತ್ತೆ. ಯಾಕೆಂದರೆ ನಾವು ಹರಟೆ ಹೊಡಿತೀವಿ, ಎಂದು 74 ಗಂಟೆ ಇದಿರಲ್ಲ. ಆದರೆ ಹರಟೆ ಹೊಡೆಯುವಾಗಲೂ ನಾವು ಬೆಳೆಸ್ಕೊಂಡಿರೋ ಒಂದು ಶಿಸ್ತು ನಮ್ಮ ಮಾತಿನ ಮೇಲೆ ನಿಯಂತ್ರಣ ಇಟ್ಕೊಂಡಿರುತ್ತೆ. ಮತ್ತು ಅಭಿವ್ಯಕ್ತಿ ಕ್ರಮ, ಅಭಿವ್ಯಕ್ತಿ ಮಾಡಬೇಕಾದ್ರೆ, ವ್ಯಕ್ತಪಡಿಸ್ಬೇಕಾದ್ರೆ ನಾವು ಅಲ್ಲಿರೋ ಜನಗಳ ಕೈಲಿ ಚಪ್ಪಾಳೆ ತೊಗೊಳೋಕ್ಕೋಸ್ಕರ ಮಾತನಾಡಬೇಕಾ? ಒಂದು ವಯಸ್ಸಾಗ್ತಾ ಹೋದಾಗ ನನ್ನ ಚಿಂತನಾ ಕ್ರಮದಲ್ಲಿ, ಗ್ರಹಿಕಾ ಕ್ರಮದಲ್ಲಿ, ಕಲಿಕಾ ಕ್ರಮದಲ್ಲಿ ಮತ್ತು ತೆರೆದ ಮನಸ್ಥಿತಿ ಇದೆಯಲ್ಲ, ಬಹಳ ಮುಖ್ಯ. ಅದಕ್ಕೋಸ್ಕರನೇ ವಿದ್ಯೆ ಬೇಕು ಅಂತ ಹೇಳೋದು. ಈಗ ನಾನು ಹಳ್ಳಿಯಿಂದ ಬಂದವನು. ನಾನು ನಮ್ಮ ಹಳ್ಳಿಗಳಲ್ಲಿ ನಮ್ಮ ಮುತ್ತಾದಿರನ್ನ ನೋಡಿದ್ದೀನಿ, ತಾಯಿ ಕಡೆ ಮುತ್ತಾತನ ನೋಡಿದ್ದೀನಿ. ಅವರ ತಿಳುವಳಿಕೆ ನನಗೂ ಈ ಕ್ಷಣದಲ್ಲೂ ಇಲ್ಲ. ಯಾಕೆಂದರೆ ಜಗತ್ತೇ ಅವರಿಗೆ ಪುಸ್ತಕ, ಪರಿಸರನೇ ಅವರಿಗೆ ಒಂದು ದೊಡ್ಡ ಅವ್ರ ಕೈಲಿದ್ದ ಟೂಲ್. ಆ ಟೂಲ್ನ ಬಳಸಿ ಅವರು ಮಾತನಾಡ್ತಾಯಿದ್ರು. ಆದರೆ ನಾವು ಪುಸ್ತಕಗಳಿಂದ, ಮಾತುಗಳಿಂದ, ಸಂವಾದಗಳಿಂದ ಕಲ್ತ್ಕೊಂಡಿದ್ದೀವಿ. ಅವ್ರು ನೇರ ಈ ಪ್ರಕೃತಿಯಿಂದ ಕಲಿತಿದ್ರು. ಆ ತೆರೆದ ಕಣ್ಣಿನಿಂದ ಮಾತ್ರ ನಾವು ನೋಡಿದಾಗ ಜಗತ್ತು ನಮಗೆ ಗೊತ್ತಾಗುತ್ತೆ. ಹೆಗ್ಡೆ ಅಭಿಮಾನಿಗಳಿಗೆ, ಹೆಗ್ಡೆ ಅವರಿಗೆ ನಾನು ಕೇಳೋದು ಒಂದೇ, ನೀವು ಪ್ರಧಾನಿ ಆದಾಗ ನೀವು ಹೇಳ್ಬೋದಾಗಿತ್ತು, ನೀವು ಈ ಸಮಾಜದ ಬಗ್ಗೆ ನಿಮಗೆ ಅರಿವಿದ್ದಿದ್ರೆ, ಈ ಸಮಾಜ ಸರಿಯಾಗಲಿ ಅನ್ನೋ ಬಯಕೆ ಇದ್ದಿದ್ದಿದ್ರೆ ನೀವು ಹೇಳಬೇಕಾಗಿತ್ತು, ನಾನು ಪ್ರಧಾನಮಂತ್ರಿ ಆದರೆ ಇಡೀ ಜಾತಿ ವ್ಯವಸ್ಥೆಯನ್ನು ಹತ್ತಿಕ್ಕೋದಕ್ಕೆ ಏನೇನು ಬೇಕೋ ಅಂತಹ ಕಾನೂನುಗಳು ಮಾಡ್ತೀನಿ. 1 ವರ್ಷದ ಒಳಗೆ ಅಂತರ್ಜಾತಿ ವಿವಾಹಗಳು ಅವೆಲ್ಲ ಹೇಗಾಗ್ಬಿಡ್ಬೇಕು ಅಂತ ಹೇಳಿದ್ರೆ ಜಾತಿ ಪಥ ಅನ್ನೋದನ್ನೇ ತೆಗೆದು ಹಾಕ್ತೀನಿ, ಆ ಪಥ ನಿರ್ಮೂಲ ಮಾಡ್ತೀನಿ ಅಂತ ನೀವು ಹೇಳಿದಿದ್ರೆ ನಾನು ಕೂಡ ಚಪ್ಪಾಳೆ ತಟ್ಟಿದ್ದೆ, ಸ್ವಾಗತಿಸ್ತಿದ್ದೆ. ಕಾರಣ ಏನು? ಆ ಜಾತಿ ಹೋದರೆ, ಆ ಜಾತಿ ಅನ್ನುವ ಒಂದು ರೋಗವನ್ನು ತೊಡೆದು ಹಾಕಿದ್ರೆ ಯಾವ ರಿಸರ್ವೇಷನ್ ಇರುತ್ತೆ? ಜಾತಿ ಅಂದರೆ, ಅದರಲ್ಲೂ ಜಾತಿ ಅಂದ್ರೇನು? ಜಾತಿ ಅಂದರೆ ಗುಂಪುಗಳು, ಸಮೂಹಗಳು. ಅದರಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ರಿಸರ್ವೇಷನ್ ಪದ ಇರ್ತಿತ್ತಾ? ಹೆಗ್ಡೆಯವರೇ, ನಿಮಗೆ ಗೊತ್ತಿಲ್ಲ. ಮತ್ತು ಇವತ್ತು ನಿಮ್ಮ ಮಾತು ಕೇಳಿಸ್ಕೊಳ್ತಿರಲ್ಲ ಈ ಜಂಜಿಗಳು, ಎಳೆಯರು, ಅವ್ರಿಗೂ ಗೊತ್ತಿಲ್ಲ. ನಾನು ಸಂವಿಧಾನದ ಬಗ್ಗೆ ಮಾತನಾಡೋದಿಲ್ಲ. ಸಂವಿಧಾನ ಎಷ್ಟು ವರ್ಷಗಳಿತ್ತು, ಪರ ಇತ್ತ, ವಿರೋಧ ಇತ್ತ ಹೇಳಲ್ಲ. ಯಾಕೆ ತಜ್ಞರು ಹೇಳ್ತಿದ್ದಾರೆ. ಅದರಲ್ಲಿ ನಂದು ಒಂದು ವಾಯ್ಸ್ ಬರೋ ಅವಶ್ಯಕತೆ ಇಲ್ಲ.
ತಜ್ಞರು ಭಾಳ ಹೇಳ್ತಿದ್ದಾರೆ. ಆ ಪರ ಹೇಳ್ತಿರೋರು ಇದ್ದಾರೆ, ವಿರೋಧ ಹೇಳ್ತಿರೋರು ಇದ್ದಾರೆ. ಮತ್ತು ವಿರೋಧ ಹೇಳ್ತಿರೋರು ಅಂದರೆ ಜಾತಿಯ ರಿಸರ್ವೇಷನ್ ಇನ್ನೂ ಕಾಲ ಇರಬೇಕು, ಜಾತಿಯನ್ನು ಆಧರಿಸಿದ ರಿಸರ್ವೇಷನ್ ಅಂತ ಹೇಳ್ತಿರೋರು ಹೆಚ್ಚು ಅಥೆಂಟಿಕ್ ಆಗಿ ಮಾತನಾಡ್ತಿದ್ದಾರೆ, ಸಂಕಟದಿಂದ ಮಾತನಾಡ್ತಿದ್ದಾರೆ. ಅವ್ರು ಯಾವ ರೋಷದಿಂದ ಮಾತಾಡ್ತಾ ಇಲ್ಲ, ಇಕ್ರಲ್ಲ ಒದಿರಲ್ಲ ಅಂತ ಹೇಳ್ತಾ ಇಲ್ಲ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಲ್ವಾ. ಆದರೆ ಅದನ್ನು ವಿರೋಧಿಸ್ತಿರೋರು, ರಿಸರ್ವೇಷನ್ ಬೇಡ ಅಂತಿರೋರು, ಅವ್ರ ಮಾತಿನ ಶೈಲಿ ಅಬ್ಬರನೇ ಬೇರೆ. ಸೇಮ್ ಮೊನ್ನೆ ಅನಂತಂಗೆ ಮಾತಾಡೋರು ಜಂಜಿಗಳ ಬಗ್ಗೆ, ಏನು ಭಾಳ ಆ ಅಬ್ಬರದಲ್ಲಿ ಮಾತಾಡ್ತಾರೆ. ನಾವು ಯಾಕೆ ಅಸ್ಪೃಶ್ಯತೆ ಬಂತು ಅಂತ ನಮ್ಮ GN ನಾಗರಾಜ್ ಇವರೆಲ್ಲ ಭಾಳ ಕಮ್ಯುನಿಸ್ಟ್, ಭಾಳ ಒಳ್ಳೆ ಪುಸ್ತಕಗಳನ್ನ ಬರೆದಿದ್ದಾರೆ. ಬಟ್ ಆ ವ್ಯಾಸಂಗ ಮಾಡೋದು, ಅಧ್ಯಯನ, ಆ ಸಿದ್ಧತೆ ಇದ್ದವ್ರು ಮಾಡಬಹುದು. ಆದರೆ ನಾನು ಕಂಡಿರೋದನ್ನು ಹೇಳ್ತೀನಿ ಕೇಳಿ. ನಾನು ಸಣ್ಣ ವಯಸ್ಸಿನಿಂದ ಅಸ್ಪೃಶ್ಯತೆ ನೋಡ್ಕೊಂಡು ಬೆಳೆದಿರೋನು. ಆದರೆ ಅಸ್ಪೃಶ್ಯತೆ ನನ್ನ ಕುಟುಂಬದಲ್ಲಿ ಯಾಕೆ ಆಚರಣೆಯಲ್ಲಿ ಇರಲಿಲ್ಲ ಅಂದರೆ, ನನ್ನ ತಂದೆ ಪ್ರೈಮರಿ ಸ್ಕೂಲ್ ಉಪಾಧ್ಯಾಯರು. ನಾನು ಹೇಳ್ತೀನಿ ಬಿಡಿ, ಆದರೆ ನನ್ನ ವಂಶದಲ್ಲಿ, ನನ್ನ ಬಳಗದಲ್ಲಿ ಯಾರಿಗೂ ಇರಲಿಲ್ಲ ಅಂತ ಹೇಳೋದಿಲ್ಲ. ನನ್ನ ತಂದೆಗೆ ಆ ಉಪಾಧ್ಯಾಯ ವೃತ್ತಿಯನ್ನು ತೊಗೊಂಡ್ಬಿಟ್ಟಿದ್ರು, ಅವರು ಸ್ವೀಕರಿಸಿದರು. ನಾನು ಉಪಾಧ್ಯಾಯ, ಮಕ್ಕಳಿಗೆ ಒಳ್ಳೆಯದನ್ನೇ ಹೇಳ್ಕೊಡ್ಬೇಕು, ಒಳ್ಳೆಯದನ್ನೇ ಬೋಧಿಸಬೇಕು, ಕೆಟ್ಟದನ್ನು ಹೇಳ್ಕೊಡ್ಬಾರ್ದು ಅಂತ. ಹಾಗಾಗಿ ಬೇಡ ಈ ಜಾತಿ ಇದು. ಆಗ ಹರಿಜನ ಅಂತಿದ್ರು, ದಲಿತ ಪ್ರಶ್ನೆನೇ ಇರಲಿಲ್ಲ, ಅಸ್ಪೃಶ್ಯ ಅಂತಿದ್ರು, ಅನ್ಟಚಬಲ್ ಮತ್ತು ಇದು ಅಂತ. ಆಗ ನಮಗೆ ಅದನ್ನು ಹೇಳ್ಕೊಡ್ತಾ ಹೋದಾಗ ಯಾಕೆ ಅವರು ಮಾಡ್ತಾರೆ ಅಂತ ಗಮನಿಸ್ತಾ ಹೋದಾಗ ನನಗೆ ಒಂದು ಕಾಣಿಸ್ತಿತ್ತು. ಎದ್ದು ಕಾಣಿಸ್ತಾ ಇದ್ದದ್ದು, ಬಹುತೇಕ ಜನಗಳು ಅವರ ವೃತ್ತಿ ಬೇರೆ ಬೇರೆ, ಚಪ್ಪಲಿ ಹೊಲಿಯೋದು, ಇದು ಸತ್ತ ಮಾಂಸಗಳು ಸುಡೋದು, ಇವನ್ನೂ ಮಾಡ್ತಾಯಿದ್ರು. ಆದರೆ ಬಹುತೇಕ ಜನಗಳು ನಮ್ಮ ಹಳ್ಳಿಗಳಲ್ಲಿ ಮತ್ತು ಸಣ್ಣ ಸಣ್ಣ ಪಟ್ಟಣಗಳಲ್ಲಿ, ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಕನಕಪುರ ಇರ್ಬೋದು, ತಲೆ ಮೇಲೆ ಮಲ ಹೇಸಿಗೆ ಹೊತ್ಕೊಂಡು ಹೋಗ್ತಿದ್ರು. ಇವತ್ತಿನ ಮಕ್ಕಳಿಗೆ ಅದು ಗೊತ್ತಿಲ್ಲ. ಅದು ನನ್ನ ಮೊಮ್ಮಕ್ಕಳ ಜೊತೆ ಇದಾರಲ್ಲ ಆ ಜಂಜಿಗಳು, ಅವ್ರಿಗೆ ಗೊತ್ತಿಲ್ಲ. ಏನೋ ಅಸ್ಪೃಶ್ಯತೆ ಏನೋ ಕೊಟ್ಬಿಟ್ಟಿದ್ದಾರೆ, ಮೆರಿಟ್ ಇಲ್ಲ. ಬಿಡಿ, ಮೆರಿಟ್ ಬಗ್ಗೆ ಮರ್ತೋಗುತ್ತೆ ಹೇಳ್ತೀನಿ. ಅಲ್ಲಿ ದಲಿತರು 90% ಅಥವಾ 95% ಮಾರ್ಕ್ಸ್ ತೆಗೆದಿರೋ ಮೆರಿಟ್ ಹುಡುಗರ ಜೊತೆ, ಹುಡುಗಿಯರ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ. ಅವರೂ ಸಹ 94-95% ತೆಗೆದಿರೋ ಇತರ ದಲಿತ ಮಕ್ಕಳ ಜೊತೆ ಕಾಂಪೀಟ್ ಮಾಡ್ತಿದ್ದಾರೆ. ಪ್ಲೀಸ್, ನೀವು ಮಾತನಾಡ್ತಾ ಇಲ್ಲ. ನನ್ನ ಮೊಮ್ಮಕ್ಕಳ ಜೊತೆ ಅವ್ರಿಗೆ ಗೊತ್ತಿರೋಲ್ಲ. ಅವ್ರು ಬಂದಾಗ ನಾನು ಕೇಳ್ತೀನಿ, ಯಾವುದಪ್ಪ ನಿಮ್ಮ ಜನಾಂಗ, ನಿಮ್ಮ ಕುಟುಂಬದಲ್ಲಿ ಹಿರಿಯರು ಯಾರು, ಇದಕ್ಕೆಲ್ಲ ಕೇಳಿದಾಗ ನನಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಹೇಳಲ್ಲ, ಸಂಕಟದಿಂದ ಹೇಳ್ತಾರೆ. 7ನೇ ಕ್ಲಾಸ್ವರೆಗೂ ನಮಗೆಲ್ಲ ಆತ್ಮೀಯರಾಗಿರ್ತಾರೆ. ಅಪ್ಪಲೋ, ನನ್ನ ಮೊಮ್ಮಕ್ಕಳು ಅಪ್ಪಲೋ ಅಂತಾರೆ, ಅವರು ಅಯ್ಯ ಕರೀತಾರೆ, ಕೆಲವರು ದೊಡ್ಡಪ್ಪ ಅಂತಾರೆ. ಆದರೆ 7ನೇ ಕ್ಲಾಸ್ ಆದಮೇಲೆ ಹೈಸ್ಕೂಲಿಗೆ ಬಂದಮೇಲೆ ನಾವು ಡಿಪ್ರೆಷನ್ಗೆ ಹೋಗ್ತೀವಿ. ಆ ಡಿಪ್ರೆಷನಿಂದ ಹೊರಗಡೆ ಬರೋಕ್ಕೆ ಕಷ್ಟಪಡ್ತೀವಿ. ಕಾರಣ ಏನಂದರೆ, ನಮ್ಮನ್ನು ರಿಸರ್ವೇಷನ್ ಗಿರಾಕಿಗಳು ಅಂತಾರೆ. ನಾವು ಕೇಳಿಸೋ ಹಂಗೆ ಪಿಸು ಮಾತಿನಲ್ಲಿ ಮಾತಾಡ್ತಾರೆ. ಎಷ್ಟು ಸಂಕಟ ಆಗುತ್ತೆ. ಅವರಷ್ಟೇ ಬುದ್ಧಿವಂತರಾಗಿರ್ತೀವಿ ನಾವು, ಅವರಷ್ಟೇ ಮಾರ್ಕ್ಸ್ ತೆಗಿತಿದ್ದೀವಿ. ನಾವು ಏನು ಹೇಳಬೇಕು? ಯಾಕೆ ಇವತ್ತು ದಲಿತ ಮಕ್ಕಳಿಗೂ ಗೊತ್ತಿಲ್ಲ ಯಾವ ಕಾರಣಕ್ಕೆ ಇದೆಲ್ಲ ಬಂತು, ಸಮಾಜದ ಹಂದರ ಏನು, ಸಾಮಾಜಿಕ ಹಂದರ ಏನು. ಸೊ ಅವ್ರು ಕಾಂಪೀಟ್ ಮಾಡ್ತಿರೋದು 60% ತೊಗೊಂಡವರು 95% ತೊಗೊಂಡವ್ರ ಮೇಲೆ ಕಾಂಪೀಟ್ ಮಾಡ್ತಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. 95% ತೊಗೊಂಡ್ರು ಇತರ ದಲಿತರ ಜೊತೆ ಮಾಡ್ತಿದ್ದಾರೆ. ಇವತ್ತು ಆ ಮಕ್ಕಳು, ಇವತ್ತು ನನಗೆ ಕಾಣ್ತಾ ಇರೋ ಮಕ್ಕಳುಗಳಲ್ಲಿ ಎಲ್ಲ ಮಕ್ಕಳನ್ನು ಭಾಳ ಗಂಭೀರವಾಗಿ ನೋಡ್ತೀನಿ. ನಾನು ಭಾಳ ಇಷ್ಟದಿಂದ ನೋಡ್ತೀನಿ. ಎಲ್ಲರೂ ಕಂಡ್ರೆ ನಂಗೆ ತುಂಬಾ ಇಷ್ಟ. ನನಗೆ ಆ ಮಕ್ಕಳು, ಆ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ತುಂಬ ಇಷ್ಟ ಆಗ್ತಾರೆ. ಇವತ್ತು ತುಂಬ ಬುದ್ಧಿವಂತರು ಬರ್ತಾ ಇರೋದು 2 ಜನಾಂಗಗಳಿಂದ, ಒಂದು ಬ್ರಾಹ್ಮಣರು, ಇನ್ನೊಂದು ದಲಿತರು. ಈ ಕಾಂಪಿಟೇಷನ್ ಥರ ಬರ್ತಿದ್ದಾರೆ. ಅವ್ರ ನಡುವೆ ನುಗ್ತಾ ಇರೋದು ಇವು ಮುಸ್ಲಿಂ ಹೆಣ್ಣು ಮಕ್ಕಳು. ಮೈ ಗಾಡ್, ಎಷ್ಟು ಚೆನ್ನಾಗಿ ಸ್ಟಡಿ ಮಾಡ್ತಿದ್ದಾರೆ. ಇತರರು ಅವ್ರಿಗೆ ಮ್ಯಾಚ್ ಆಗ್ತಾ ಇಲ್ಲ. ಬಿಡಿ, ತಲೆ ಮೇಲೆ ಮಲ ಹೊತ್ಕೊಂಡು ಹೋಗ್ತಿದ್ದ ವೃತ್ತಿ ಮಾಡ್ತಿದ್ದವರು ಅಸ್ಪೃಶ್ಯರು. ಆ ಮಲ ಎಲ್ಲಿತ್ತು? ಆ ಮಲ, ಆ ಹೇಸಿಗೆ ಎಲ್ಲಿತ್ತು? ನನ್ನ ಒಳಗಿತ್ತಲ್ವಾ? ಆ ಜನಗಳ ಒಳಗಿದೆ ಅಲ್ವಾ? ನಾವೆಲ್ಲ ಮಲವನ್ನು ಹೊತ್ಕೊಂಡು ಓಡಾಡ್ತಿದ್ದೀವಲ್ವಾ? ನಡೆದಾಡೋ ಟಾಯ್ಲೆಟ್ಗಳಲ್ವಾ ನಾವು? ಸೊಗಸಾದ ಪರಿಮಳ ಭರಿತ ತಿಂಡಿಗಳನ್ನ ತಿಂತೀವಿ, ಹಣ್ಣುಗಳು ತಿಂತೀವಿ, ಬಿರಿಯಾನಿ ತಿಂತೀವಿ. ಆದರೆ ಅದು ಮಲ ಆದಾಗ ಮೂಗು ಕಟ್ಕೊಂಡಿರ್ತೀವಿ. ಆ ವಾಸನೆ ಅದು ಕಣ್ಣಲ್ಲಿ ನೋಡೋಕ್ಕೂ ಇಷ್ಟಪಡೋದಿಲ್ಲ. ಮಕ್ಕಳಾಗಿದ್ದಾಗ ನೋಡಿರ್ಬೋದು, ಬೆಳೆದ ಮೇಲಂತೂ ಜನ ನೋಡೋಕ್ಕೆ ಇಷ್ಟನೇ ಪಡೋದಿಲ್ಲ. ಅದನ್ನು ನೋಡಿದ್ರೂ ಕೂಡ ನಮಗೇನೋ ಒಂಥರ ಹೇಸಿಗೆಯನ್ನು ನೋಡೋದು ಹೇಸಿಗೆ. ಮತ್ತು ಅದರ ವಾಸನೆಗೆ ಅದನ್ನು ಎಲ್ಲಿ ಸುವಾಸನೆ ಭರಿತವಾಗಿಡಬೇಕು ಅಂತ ಇವತ್ತಿನ ಟಾಯ್ಲೆಟ್ಗಳಲ್ಲೂ ಭಾಳಷ್ಟು ವ್ಯವಸ್ಥೆ ಮಾಡ್ಕೊಳ್ತಿದ್ದೀವಿ. ಏನು ಸ್ಟಿಂಕಿಂಗ್ ಅಂತೀವಿ, ವಾಸನೆ ಹೊಡಿತಿದೆ ಅಂತ. ಆ ವಾಸನೆಯ
ಆ ಪದಾರ್ಥವನ್ನು ಹೊತ್ಕೊಂಡು ಹೋಗೋ ಒಂದು ಕೆಲಸವನ್ನು ಅಸ್ಪೃಶ್ಯರು ಮಾಡ್ತಾಯಿದ್ರು. ಮಲ ಹೊತ್ಕೊಂಡು ಹೋಗ್ತಿದ್ದ ಆ ವ್ಯಕ್ತಿಗಳನ್ನು ಸಹ ನಾವು ಜೀವಂತ ನಡೆದಾಡುವ ಮಲವನ್ನಾಗಿ ಮಾಡಿಬಿಟ್ಟಿದ್ವಿ, ನಡೆದಾಡುವ ಹೇಸಿಗೆ ಮಾಡಿಬಿಟ್ಟಿದ್ದೀವಿ. ಗಂಟ್ಲು ಕಟ್ಟುತ್ತೆ ನನಗೆ. ನಾನು ನೋಡಿರೋದು ಕಣ್ಣಿನಲ್ಲಿ. ಯಾರನ್ನ ನಾವು ಕೈ ಮುಗಿಬೇಕಾಗಿತ್ತೋ, ನಮ್ಮ ಬದುಕನ್ನು ಹಸನು ಮಾಡ್ತಾ ಇದೆಯಾ ಅಂತ ಹೇಳಬೇಕಾಗಿತ್ತೋ ಅವರನ್ನ ಬಹಳ ಕ್ಷುಲ್ಲಕವಾಗಿ ನಾವು ಕಂಡಿದ್ದೀವಿ. ನಾನು ಕಂಡಿರೋ ಎಲ್ಲವನ್ನು ಬರೀ ಮಲ ಹೊರೋದು ಬಿಡಿ, ಅವ್ರು ಯಾವ್ಯಾವ ರೀತಿ ಶೋಷಣೆ ಆಗ್ತಿತ್ತು ಅಂದರೆ, ಯಾವ ರೀತಿ ಶೋಷಣೆ ಆಗ್ತಿತ್ತು ಅಂದರೆ, ಬೀದಿ ನಾಯಿಗಳಿಗಿಂತಲೂ ಕಡೆ ಇತ್ತು ಅವರ ಬದುಕು. ಬೀದಿ ನಾಯಿಗಳಿಗಿಂತಲೂ. ಇವತ್ತು ಕೆನೆ ಪದರ ಇದು ಎಲ್ಲ ಮಾತನಾಡ್ತಿದಾರಲ್ಲ ದೊಡ್ಡ ದೊಡ್ಡದಾಗಿ, ನಮ್ಮ ಜೊತೆಲೇ ಮಾತನಾಡ್ತಾರೆ. ಕೆನೆ ಪದರದ ಬಗ್ಗೆ ಹೇಳಿ. ಯಾವ ಕೆನೆ ಪದರ ಅಪ್ಪ? ಎಷ್ಟಿದೆಯಪ್ಪ ಕೆನೆ ಪದರ? ಎಲ್ಲೋ ಕೆಲವು ರಾಜಕಾರಣಿಗಳು ನೋಡಿ, ಎಲ್ಲೋ ಕೆಲವು IAS IPS ಅಧಿಕಾರಿಗಳು ನೋಡಿ ಕೆನೆ ಪದರ ಇದೆ, ಅವರೇ ಅನುಭವಿಸ್ತಾರೆ. ಇತರ ಜಾತಿಗಳಲ್ಲಿ ಯಾರಿದಾರಪ್ಪ? ಇತರ ಜಾತಿಗಳು ಯಾರು? ಅಲ್ಲಿ ಕೆನೆ ಪದರ ಇಲ್ವಾ? ಹೌದು, ರಾಜಕೀಯದಲ್ಲಾಗಲಿ ಬೇರೆ ಕಡೆ ಆಗಲಿ ಅವರದೇ ಆದ ರೀತಿ ರಿಸರ್ವೇಷನ್ಗಳಿಲ್ವಾ? ಅಲ್ಲಿ ಕೆನೆ ಪದರದ ಬಗ್ಗೆ ನಾವು ಯಾರನ್ನು ಮಾತನಾಡಿದೀವ, ಧ್ವನಿ ಎತ್ತಿದೀವ? ಯಾಕಲ್ಲಿ ಕೆನೆ ಪದರ ಅಂತೀರಿ? ಬಿಡಿ. ಇವು ನಾವು ಭಾರತ ಮಾತೆ ಅಂತ ನಾವು ನಿಜವಾಗ್ಲೂ ನಂಬ್ಕೊಂಡಿದ್ರೆ ಅವ್ರನ್ನ ಯಾವ ರೀತಿ ನಾವು ನೋಡ್ಕೋಬೇಕು? 15% ಜನಗಳನ್ನ, 100 ಜನ ಇದ್ದೀವಿ ನಾವು. 15 ಜನ ಮಾಡಿರೋ ವೃತ್ತಿ ಏನು? ಸಾವಿರಾರು ವರ್ಷ ತಲೆ ಮೇಲೆ ಮಲ ಹೊತ್ಕೊಂಡು ಓಡಾಡೋದು. ನಮ್ಮಲ್ಲಿ ಯಾರು ಆ ಥರ ಮಲ ಹೊತ್ಕೊಂಡು ಓಡಾಡಿದ್ದೀವಿ? ಓಡಾಡಿಲ್ಲ. ಕಡೆಯ ಪಕ್ಷ ನಾನು ಬಿಡಿ, ಯಾಕೆ ಇದು ಮಾಡ್ತೀನಿ ಅಂತ. ಯಾಕೆಂದರೆ ನಾನು ಬಹಳಷ್ಟು ದಶಕಗಳಿಂದ ನನ್ನ ಟಾಯ್ಲೆಟ್ ನಾನೇ ಕ್ಲೀನ್ ಮಾಡ್ತೀನಿ. ನಾನು ಯಾವತ್ತೂ ಕೂಡ ಹೆಗ್ಡೆ ಅವ್ರ ಥರ ಸ್ಟಾರ್ ಹೋಟೆಲ್ಗಳಲ್ಲಿ ಇಟ್ಕೊಂಡಿಲ್ಲ. ಬಹಳ ಸಾಮಾನ್ಯ ಹೋಟೆಲ್ಗಳಲ್ಲಿ ಅಲ್ಲೂ ಯಾಕೆ ಅದನ್ನು ಮಾಡ್ತಿದ್ದೆ? ಆ ನನ್ನ ಟಾಯ್ಲೆಟ್ ಕ್ಲೀನ್ ಮಾಡಬೇಕು. ಕೆಲವರು ಇದ್ದಾರೆ ಬೌದ್ಧ ಭಿಕ್ಷುಗಳು, ಎಲ್ಲ ಟಾಯ್ಲೆಟ್ನೂ ಕ್ಲೀನ್ ಮಾಡ್ತಾರೆ. ಅದು ಮಾಡುವಂಥ ಅವಕಾಶ ನನಗೆ ಸಿಗಲಿಲ್ಲ. ಯಾಕೆ ಅದನ್ನು ಮಾಡೋದು? ಆ ಮನಸ್ಥಿತಿ ಏನು? ನಾನು ಹೇಗೆ ಬೆಳಿಬೇಕು ಅಂತ ತೋರಿಸ್ಕೊಳಕ್ಕಲ್ಲ. ನಿಜವಾಗ್ಲೂ ನಾನು ಮೊಮ್ಮಕ್ಕಳಿಗಾಗಲಿ ಎಲ್ಲರೂ ಆಗಲಿ ಹೇಳೋದೇನು ಅಂದರೆ, ನಿಮ್ಮ ಟಾಯ್ಲೆಟ್ನ ಕ್ಲೀನಾಗಿ ನೀವು ಮಾಡಬೇಕು. ಯಾವ ಊರಲ್ಲಿ ಇರಲಿ, ಯಾವ ಇದಕ್ಕೆ ಹೋಗಲಿ ಅಥವಾ ಛತ್ರಕ್ಕೆ ಹೋಗಲಿ, ಕ್ಲೀನ್ ಮಾಡೋದು ನೀವು ಕಲ್ತ್ಕೊಳ್ಳಿ ಫಸ್ಟು. ಅಲ್ಲಿಂದ ಶುರು ಮಾಡಿ ನಿಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದನ್ನು ಅಂತ ಅದರಲ್ಲಿ ತಲೆ ಮೇಲೆ ಎತ್ಕೊಂಡು ನಮ್ಮ ಬದುಕನ್ನು ಸ್ವಚ್ಛಗೊಳಿಸ್ತಾ ಇದ್ರಲ್ಲ, ಅವರ ಬದುಕನ್ನು ಹೇಸಿಗೆ ಮಾಡಿಕೊಂಡು ನಮ್ಮ ಬದುಕನ್ನು ಸ್ವಚ್ಛಗೊಳಿಸಿದ್ರಲ್ಲ, ಅವ್ರನ್ನ ಯಾವ ರೀತಿ ನೋಡಬೇಕಾಗಿತ್ತು? ನಾವು ನೋಡಿದ್ವಾ? ದಯವಿಟ್ಟು ಹೆಗ್ಡೆಯವರು ತಿಳಿಸ್ಬೇಕು. ಹಿರಿಯರು, ನ್ಯಾಯಾಧೀಶರಾಗಿದ್ದವರು, ಅದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆಗಿದ್ದವರು. ಮತ್ತು ಅವ್ರ ತಂದೆ ಬಗ್ಗೆ ನನಗೆ ಇನ್ನಿಲ್ಲದ ಗೌರವ. KS ಹೆಗ್ಡೆ ಅವ್ರ ಬಗ್ಗೆ ಪಾರ್ಲಿಮೆಂಟ್ ಸ್ಪೀಕರ್ ಆಗಿದ್ರು ಅವರು. ಈ ರೀತಿ ಗುಡಾಫೆ ಮಾತುಗಳನ್ನ ಆಡಿದ್ದು ನಾವು ಕಂಡೇ ಇಲ್ಲ. ಅವ್ರಿದ್ದಾಗ ನಾನು ಚಿಕ್ಕ ಹುಡುಗ, ಅದು ನಾನು ಕಂಡಿಲ್ಲ. ದಯವಿಟ್ಟು ಹೇಳಬೇಕು, ಅವರ ಬದುಕನ್ನು ನಾವು ಸ್ವಚ್ಛಗೊಳಿಸೋಕ್ಕೆ ಪ್ರಯತ್ನ ಮಾಡಿದವಾ? ಆ ಪ್ರಯತ್ನ ಶುರುವಾಗಿದ್ದು ಕಳೆದ ಶತಮಾನ 1881ರಿಂದ. ಅಲ್ಲಿಯವರೆಗೂ ಅವ್ರಿಗೆ ಎಜುಕೇಷನ್ ಕೂಡ ಇರಲಿಲ್ಲ, ಶೂದ್ರರಿಗೆ ಇರಲಿಲ್ಲ. ಇನ್ನು ಅವ್ರಿಗಂತೂ ಕೇಳಲೇಬಿಡಿ, ಅಸ್ಪೃಶ್ಯರಿಗೆ. ಅದನ್ನೆಲ್ಲ ನಮಗೆ ಬ್ರಿಟಿಷ್ನವರಿಂದ ಅದು ಶುರುವಾಗುತ್ತೆ. ನಮ್ಮ ಸಂವಿಧಾನ ಬಂದ ನಂತರ ಅದು ಹಕ್ಕಾಗತ್ತೆ. ಆದರೂ ನಾನು ಒಂದು ಕೇಳ್ತೀನಿ, ಇವತ್ತು ಕೂಡ ಇಷ್ಟು ಮುಂದುವರೆದಿದ್ದೀವಿ ನಾವು. ಸಾಫ್ಟ್ವೇರ್ಗಳಿದ್ದಾವೆ ಮತ್ತು ಎಲ್ಲ ರೀತಿ ತಂತ್ರಜ್ಞಾನ ಬೆಳೆಸ್ಕೊಂಡಿದ್ದೀವಿ. ರೈಟ್ ಟು ಇನ್ಫಾರ್ಮೇಷನ್ ಎಲ್ಲ ಇದೆ. ಇವತ್ತು ಅಸ್ಪೃಶ್ಯತೆ ಇಲ್ವಾ? ನಮ್ಮ ಹಳ್ಳಿಗಳಲ್ಲಿ ಇಲ್ವಾ? ನ್ಯಾಯಮೂರ್ತಿ ಹೆಗ್ಡೆಯವರೇ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ದ ಹೆಗ್ಡೆಯವರೇ, ನಾನು ಒಂದನ್ನು ದಯವಿಟ್ಟು ನೀವು ಹೇಳಬೇಕು, ಮಕ್ಕಳಿಗೆ, ಜನರಿಗೆ ಹೇಳಬೇಕು. ಇವತ್ತು ಇಂಡಿಯಾದಲ್ಲಿ ರೇಪ್ಗಳು ವ್ಯಾಪಕವಾಗಿ ನಡೀತಿವೆ. ಎಷ್ಟು ದಲಿತ ಹೆಣ್ಣು ಮಕ್ಕಳ ರೇಪ್ ನಿತ್ಯ ಆಗ್ತಿದೆ. ಆನ್ ರೆಕಾರ್ಡ್ ಅಧಿಕೃತ ಕೇಸ್ಗಳಾಗ್ತಾ ಇರೋದು 15 ಮೇಲೆ ಒಂದು ದಿನಕ್ಕೆ ದೇಶದಲ್ಲಿ. ಆದರೆ ನಮಗೆ ಗೊತ್ತು, ಪಾಪ ಹೆಗ್ಡೆಯವರು ಬರೀ ಫಾರಿನ್ ನೋಡಿದ್ದಾರೆ, ಇದು ನೋಡಿದ್ದಾರೆ, ಒಳ್ಳೆ ಮನೇಲಿದ್ದಾರೆ, ಪರಿಮಳ ಭರಿತವಾಗಿ ಇದು ಮಾಡ್ತಾರೆ, ಡ್ರಿಂಕ್ಸ್ಗಳು ತಗೋತಿದ್ದಾರೆ. ಅವ್ರು ನೋಡಿಲ್ಲ. ನಾನು ನನ್ನ ಗುಂಪುಗಳು ಹೊರಗಡೆ ಹೋದಾಗ ಹೆಚ್ಚು ಬೆರೆಯೋದೇ ಬುಡಕಟ್ಟು ಜನಾಂಗಗಳು ಅಥವಾ ದಲಿತ ಜನಾಂಗಗಳು. ಇವರು ಸಾವಿರಾರು ರೇಪ್ ಕೇಸ್ಗಳು ಇವತ್ತು ಆಗ್ತಿದೆ. ಯಾವುದು? ದಲಿತ ಹೆಣ್ಣು ಮಕ್ಕಳಿಗೆ. ಯಾರು? ನ್ಯಾಯಮೂರ್ತಿಗಳೇ. ಆ ಹೆಣ್ಣುಮಕ್ಕಳು ಯಾರು? ನಾನು ನನ್ನ ಮಗಳನ್ನ ಹೀಗೆ ಇಟ್ಕೊಂಡು
ಏನು ಸಂತೋಷ ಕೊಡ್ತಿತ್ತು ಹಿಂಗೆ ಅನ್ಬೇಕಾದ್ರೆ, ಮುದ್ದು ಮಾಡಬೇಕಾದ್ರೆ, ತಬ್ಗೋಬೇಕಾದ್ರೆ ನನ್ನ ಮೊಮ್ಮಕ್ಕಳು ಇವರೆಲ್ಲ ಕೊಡ್ತಾರಲ್ಲ, ಆ ರೀತಿ ಆ ಮೊಮ್ಮಕ್ಕಳು ಸಹ ಅವರ ತಾತದಿರಿಗೆ, ತಾಯಿ ತಂದೆಯರಿಗೆ, ಅಣ್ಣ ತಂಗಿಯರಿಗೆ ಕೊಟ್ಟಿದ್ದಾರಲ್ವಾ. ಅವರು ರೇಪಾಗಿ ಹೆಣಗಳಾಗ್ತಿದ್ದಾರೆ, ಬೀದಿ ನಾಯಿಗಳಾಗ್ತಿದ್ದಾರೆ ಪ್ರತಿನಿತ್ಯ. ಅದನ್ನು ಕೂಡ ಈ ಸಮಾಜ ಸ್ಟಾಪ್ ಮಾಡೋಕ್ಕಾಗಿಲ್ಲ. ನಮ್ಮ ಇವತ್ತು ಸಮಾಜ ಇದೆಯಲ್ಲ, ಈ ಕ್ಷಣದಲ್ಲೂ ಕೂಡ ವಿಫಲವಾಗಿರುವ ಸಮಾಜ, ವೈಫಲ್ಯದ ಸಮಾಜ. ಯಾವುದೇ ಒಂದು ಹೆಣ್ಣುಮಗು ರೇಪ್ ಆದಾಗ ನಾನು ನನ್ನ ಮಗಳಿರಬಹುದು ಅದು ಅಂತ ಥಿಂಕ್ ಮಾಡಿ ಹೋದರೆ ನಾನು ಮನುಷ್ಯ ಅಲ್ಲ, ಮನುಷ್ಯ ಸಂಬಂಧ ಅನ್ನುವ ಸಂವೇದನೆ ನನ್ನ ಒಳಗಿಲ್ಲ. ಇವತ್ತು ಕೂಡ ನಡೀತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ರಿಸರ್ವೇಷನ್ನ ನೀವು ತೆಗಿಬೇಕು ಅಂತ ಅಪ್ಪಣೆ ಕೊಡ್ತಿದ್ದೀರಿ, ನಾಳೆ ತೆಗೆದು ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಹೆಗ್ಡೆಯವರೇ, ಎಲ್ಲ ರೀತಿ ರಿಸರ್ವೇಷನ್ ತೆಗೆದ ನಂತರ MLA MP ಗಳು ಬಿಟ್ಬಿಡಿ, ಒಬ್ಬ ಕಾರ್ಪೊರೇಟರ್ ಗೆಲ್ಲಕ್ಕಾಗತ್ತಾ? ಒಬ್ಬ ಕಾರ್ಪೊರೇಟರ್ ಗೆಲ್ಲಕ್ಕಾಗಲ್ಲ ಅಂದರೆ ಏನು ತೋರಿಸುತ್ತೆ? ನಮ್ಮದು ಮುಕ್ಕಾದ ರಾಷ್ಟ್ರೀಯ ಕುಟುಂಬ ಅಲ್ವಾ? ಮುಖ ಇರೋ ರಾಷ್ಟ್ರೀಯ ಕುಟುಂಬ 15% ಜನಗಳನ್ನ ಗುಲಾಮರಾಗಿ ನಾವು ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೀವಿ ಅಂತ ಅಲ್ವಾ? ಹೌದಾ ಅಲ್ವಾ ಹೇಳಿ? ತೆಗೆದ ತಕ್ಷಣ ಗೆಲ್ಲಲ್ಲ, ಬೇಡ ಅಂತೀರಿ. ಇವತ್ತು ದಲಿತರು ಹೇಗಿದ್ದಾರೆ ಅಂತ, ಭಾಳಷ್ಟು ದಲಿತರು ಈ ರಾಜಕೀಯದ ರಿಸರ್ವೇಷನ್ ತೆಗೆದುಬಿಡಲಿ, ಒಂದು 20 ವರ್ಷ ಹೋಗೋದ್ರಲ್ಲಿ ನಾವು ಜನಗಳನ್ನ ಆಕರ್ಷಿಸ್ತೀವಿ. ನೋ, ನಾನಂತೂ ಆ ವಾದವನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. ಸಮಾಜದ ಹಂದರ, ನಮ್ಮ ಸಾಂಸ್ಕೃತಿಕ ಹಂದರ ಇನ್ನೂ ಪಕ್ವ ಆಗಿಲ್ಲ. ಶುರುವಾಗಿದ್ದಾರೆ. ಎಳೆಯರ ಬಗ್ಗೆ ನನಗೆ ಇನ್ನಿಲ್ಲದ ನಂಬಿಕೆ ಇದೆ. ಅವರು ಹೆಚ್ಚು ಜಾತಿ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಇವರು ದಲಿತರೋ ಇಲ್ಲೋ, ನನ್ನ ಮೊಮ್ಮಕ್ಕಳು ಜೊತೆ ಹೋದರೂ ಯಾವ ಜಾತಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಗ್ತಾರವರು, ಏನಿದು ಜಾತಿ ಇದು ಅಂತ. ಹಾಗಂದ ತಕ್ಷಣ ಆದರೆ ಅವರು ಮದುವೆ ವಯಸ್ಸಿಗೆ ಬರೋ ಹೊತ್ತಿಗೆ ಇವತ್ತು ಕೂಡ ನಾಟ್ ಲೆಸ್ ದೆನ್ 15% ಮಕ್ಕಳುಗಳು ಅವರ ದಾರಿ ಅವರು ಆರಿಸ್ಕೊಳ್ತಿದ್ದಾರೆ. ಆದರೆ 85% ಮಕ್ಕಳುಗಳು ಈಗಲೂ ಅಪ್ಪ ಅಮ್ಮ ಹೇಳಿದ ಯುವಕ ಯುವತಿಯರನ್ನೇ ಮದುವೆ ಆಗ್ತಿದ್ದಾರೆ. ಅದು ಜಾತಕಗಳನ್ನ ನೋಡಿಕೊಂಡು. ಈ ಜಾತಿಯ ಹಿಡಿತ, ಈ ಜಾತಿ ಎನ್ನುವ ರೋಗ, ಇದಕ್ಕೆ ಮದ್ದೇ ಕೊಡದೆ, ಅದನ್ನು ವಾಸಿ ಮಾಡದೆ ಮದ್ದು ಕೊಡ್ತಾ ಇದ್ದೀವಿ. ಇದು ಕೂಡ ಔಷಧಿನೇ. ಯಾವುದು ರಿಸರ್ವೇಷನ್ ಈಸ್ ಜಸ್ಟ್ ಅದರ ಮೂಲಕ ಜಾತಿನ ತೆಗಿಯೋಕ್ಕಾಗ್ತಾ ಇಲ್ಲ, ಆದರೆ ಅದನ್ನು ಔಷಧಿ ಕೊಡ್ತಾ ಇದ್ದೀವಿ. ಅವರು ಕೂಡ ಮೇಲೆ ಬರ್ತಾ 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 ಬೇರೆ ಥರ ಆಗಬಹುದೇನೋ. ಅದು ಇವತ್ತಿನ, ನಾನು ಪದೇ ಪದೇ ಹೇಳ್ತಿದ್ದೀನಿ, ಇನ್ನೂ 1000 ಸರಿ ಹೇಳ್ತೀನಿ, ಇವತ್ತಿನ ದಲಿತ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿದಾರಲ್ಲ, ಅವ್ರನ್ನ 50 ಜನ ಬೇರೆ ಬೇರೆಯ ಜನಾಂಗಗಳ ಜೊತೆ ನಿಲ್ಲಿಸಿದಾಗ ಅತ್ಯಂತ ಕಳೆಯಿಂದ ಕಾಣ್ತಾ ಇರೋದು ಅವರೇ. ಯಾಕೆಂದರೆ ಅವರ ಜೀನ್ಸ್ನಲ್ಲಿ ಶೋಷಣೆಯನ್ನು ಪ್ರತಿರೋಧ ಮಾಡ್ತಾ 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 ಬೆಳೆಸ್ಕೊಂಡಿರೋ ಕಳೆ ಅವ್ರ ಕಣ್ಣಲ್ಲಿ ಕಾಣುತ್ತೆ. ನಾನು ಇನ್ನೊಂದು ಹೇಳಬೇಕು. ಯಾರೋ ನನ್ನನ್ನು ಕೇಳ್ತಿದ್ರು, ಯಾರೋ ಅಡ್ವೊಕೇಟ್ ಹೇಳಿದ್ದಾರೆ ಜೈಲಿನಲ್ಲಿ ತುಂಬ ದಲಿತರಿದ್ದಾರೆ ಅಂತ. ಸಾರಿ, ನಾವು ಜೈಲಿನಲ್ಲಿ ಇದ್ದವರು ಎಲ್ಲೋ ಅಂಕಿಅಂಶ ನೋಡಿದಾರಲ್ಲ, ಅದು ಬೆಂಗಳೂರು ಸೆಂಟ್ರಲ್ ಜೈಲಿದ್ದವರು ತುಂಬ ಕಡಿಮೆ ದಲಿತರು. ರೌಡಿಸಮ್ನಲ್ಲೂ ಕಡಿಮೆ. ನಮ್ಮ ಥರ ಜಾತ್ಯತೀತ ಮನೋಭಾವದವ್ರು ಬಂದಮೇಲೆ ಒಂದಿಬ್ಬರು ಸಿಟ್ಟಿನ ಹುಡುಗರು ಸೇರಿಕೊಂಡ್ರು ಅನ್ನೋದು ಬಿಟ್ಟರೆ ಇವತ್ತಿಗೂ ಕಡಿಮೆ. ಮತ್ತು ದಯವಿಟ್ಟು ನಾನು ಸುಳ್ಳು ಹೇಳ್ತಾ ಇದ್ರೆ, ತಪ್ಪು ಹೇಳ್ತಾ ಇದ್ರೆ ತಿದ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀನಿ. ನಾವು ನಮ್ಮ ಕಾಲಾವಧಿಯಲ್ಲಿ ಒಬ್ಬ ದಲಿತ ರೇಪಿಸ್ಟನ್ನ ನೋಡಿಲ್ಲ, ಜೈಲಲ್ಲಿರೋ ರೇಪಿಸ್ಟನ್ನ ನೋಡಿಲ್ಲ. ಬೇರೆ ಕಡೆನೂ ಎನ್ಕ್ವೈರಿ ಮಾಡ್ತೀವಿ, ಇಲ್ಲ. ಕಾರಣ ಏನು? ಅವ್ರ ಮನಸ್ಥಿತಿನೇ ರೇಪ್ಗೆ ವಿರುದ್ಧ. ಜೀವನ ಪೂರ್ತಿ ಸಾವಿರಾರು ವರ್ಷಗಳಿಂದ ಆ ರೇಪ್ಗಳನ್ನ ಅನುಭವಿಸ್ಕೊಂಡು ಸಹಿಸ್ಕೊಂಡು ಭರಿಸ್ಕೊಂಡು ಬಂದಿರೋ ಜನಾಂಗ ಅದು. ಇದುವರೆಗೂ ರೇಪ್ಗಳಿಗೆ ಕೈ ಹಾಕಿಲ್ಲ. ನಾನು ಸುಳ್ಳು ಹೇಳ್ತಿದ್ದೀರಾ? ಹೇಳಿ, ದಯವಿಟ್ಟು ಹೇಳಿ. ನಾನು ಕ್ಷಮೆ ಕೇಳ್ತೀನಿ. ನಾನು ಕಣ್ಣು ತೆರೆದಿದ್ದೀನಿ, ತಿಳ್ಕೊತೀನಿ ಅಂತ ಹೇಳ್ತೀನಿ. ಮಾಡಿಲ್ಲ ಅವರು. ಮತ್ತು ಇವತ್ತು ಬಿಡಿ, ಸ್ವಲ್ಪ ದಲಿತರು ಹೋದಾಗ ಆ ವಾಯ್ಸ್ ಬೇರೆ ಆಗಿದೆ. ಒಂದು 20-25 ವರ್ಷದಿಂದ ದಲಿತರು ಜೈಲಿಗೆ ಬರೋಕ್ಕೆ ಧೈರ್ಯ ಮಾಡ್ತಿದ್ರು ಅಂದ್ಕೊಂಡ್ರ? ಯಾಕೆ ಜೈಲಿನಲ್ಲೂ ಕೂಡ ಜಾತೀಯತೆ ಇದೆ. ಅಲ್ಲಿ ಎಲ್ಲವನ್ನು ಧಿಕ್ಕರಿಸಿ ಬಂದ ಹೆಚ್ಚು ಅವರ ಶೇಕಡಾವಾರು ಜನಾಂಗಕ್ಕಿಂತಲೂ ಹೆಚ್ಚು ಬರ್ತಾ ಇದ್ದವರು ಮುಸ್ಲಿಮರು ತಿರುಗಿ ಫೈಟ್ ಮಾಡ್ತಾರೆ. ಅದು ಬಂದುಬಿಟ್ಟಿದೆ. ಬರೀ ನಾನು ಹೇಳ್ತಾ ಇರೋದಲ್ಲ, ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಹೇಗಿದ್ರು ಮುಸ್ಲಿಮರು ಅಂತ ನೀವು ಅಂಬೇಡ್ಕರ್ ಓದಿ. ಅವತ್ತಿದ್ದ ಮುಸ್ಲಿಮ್ಸ್ಗಿಂತಲೂ ಹೆಚ್ಚಿಗೆ ಅಂಬೇಡ್ಕರ್ ಮುಸ್ಲಿಮರ ಬಗ್ಗೆ ಚೆನ್ನಾಗಿ ಬರ್ತಿದ್ದಾರೆ.
ಆ ಸ್ಪಿರಿಟ್ ಇತ್ತು, ದೈಹಿಕವಾಗಿ ಹೊಡೆದಾಡುವ ಸ್ಪಿರಿಟ್ ಅವತ್ತಿತ್ತು. ಇದು ಸಾಕಷ್ಟು ಇವತ್ತು BJP ಪ್ರಾಬಲ್ಯ ಗಳಿಸಿದ ನಂತರ ಕಡಿಮೆ ಆಗಿದೆ. ಹೋಗಿಲ್ಲ, ಕಡಿಮೆ ಆಗಿದೆ. ಒಂದು ಚಿಂತನಾ ಕ್ರಮ ಇರುತ್ತೆ. ಯಾಕೆ ದಲಿತರನ್ನ, ನಾನು ರಾಜಕಾರಣಿ ಅಲ್ಲ, ನಾನು ಅಥವಾ ಅಧಿಕಾರಿ ಅಲ್ಲ, ನನಗೆ ಯಾವುದೇ ದಲಿತರ ಮನ್ನಣೆ ತಗೊಂಡು ನನಗೆ ಏನೂ ಆಗಬೇಕಾಗಿಲ್ಲ. ಎಲ್ಲ ದಲಿತ ಮುಖಂಡರು ನಾಯಕರುಗಳಿಗೂ ಗೊತ್ತು. ಆದರೆ ಈ ವಾಸ್ತವಗಳಿಗೆ ನಾನು ಕುರುಡಾಗೋದಕ್ಕೆ ಆಗೋದಿಲ್ಲ. ನಾನು ಗ್ರಹಿಕೆಯನ್ನು ಬೆಳೆಸಿಕೊಂಡಿರುವ ಶಿಸ್ತಿನ ಕ್ರಮ ಇದನ್ನು ನಿರಾಕರಿಸೋದಕ್ಕೆ ಬಿಡೋದಿಲ್ಲ. ಅವ್ರು ಯಾರು ತಮಾಷೆಯಾಗಿ ಮಾತನಾಡ್ತಾ ಇರ್ಬಾಗ್ಲು, ಹರಟೆ ಹೊಡಿತಾ ಇರ್ಬಾಗ್ಲು, ನಮ್ಮನ್ನು ರೇಪ್ ಮಾಡಿ, ನಮ್ಮ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರಲ್ಲ, ಅವ್ರ ಮಕ್ಕಳು ರೇಪ್ ಮಾಡಬೇಕು ಅಂತ ಮಾತನಾಡಿಲ್ಲ. ಅದನ್ನು ನೋಡಿದಾಗ ನಾವು ಅವರನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು, ಯಾವ ರೀತಿ ಅವ್ರನ್ನ ನಡೆಸ್ಕೋಬೇಕು ಅನ್ನೋದನ್ನು ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ದಯವಿಟ್ಟು ಹೇಳ್ಕೊಡ್ಬೇಕು. ಇನ್ನೂ ಇವತ್ತು ಇದೆಯಲ್ಲ ರಿಸರ್ವೇಷನ್, ಸಾಮಾಜಿಕ ಹಂದರಕ್ಕೆ ಹೊರತಾಗಿ ರಿಸರ್ವೇಷನ್ ಇಲ್ಲ. ಇದೆಲ್ಲ ಬಿಟ್ಬಿಡೋಣ, ಸಂವಿಧಾನ ಇದೆಲ್ಲ ಎಲ್ಲ ಯಾವ ಮಕ್ಳಿಗೂ ಸಂವಿಧಾನ ಥಿಂಕ್ ಮಾಡಿ ಇದು ಬೇಕಾ ಬೇಡವಾ ಅನ್ನೋಕ್ಕಾಗ್ತಿಲ್ಲ. ಅದು ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಒಂದು ಹೇಳೋಣ, ಇವತ್ತು ತೆಗೆಯುವಂತಹ ಒಂದು ಪರಿಸ್ಥಿತಿ ಇದೆಯಾ? 100ಕ್ಕೆ 100ರಷ್ಟು ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಅವರ ಮಕ್ಕಳು ಅಂತರ್ಜಾತಿ ವಿವಾಹ ಆಗೋದ್ರ ಮೂಲಕ ಇಸ್ಕೋ ತೋಡ್ನೇಕೋ ಹೋತಾ ಹೈ. ಜಾತ್ ಪತ್ ತೋಡ್ನಾ ಅಂತ ಹೇಳಿರೋ ಆ ಪದ ನನಗೆ ಉಳ್ಕೊಂಡ್ಬಿಟ್ಟಿದೆ. ಯಾರೋ ಅಂಬೇಡ್ಕರ್ ಅವ್ರು ಹೇಳಿರೋದು. ಜಾತಿ ಪದ ಹೊಡೆದಾಕ್ಬೇಕಾದ್ರೆ ಅಂತರ್ಜಾತಿ ವಿವಾಹದಿಂದ ಮಾತ್ರ ಸಾಧ್ಯ. ಹಾಗಂತ ಹೇಳಿ ಒಕ್ಕಲಿಗ ಲಿಂಗಾಯತ, ಒಕ್ಕಲಿಗ ಕುರುಬ, ಬ್ರಾಹ್ಮಣ ಲಿಂಗಾಯತ ಇದರಿಂದ ಹೋಗಲ್ಲ. ದಲಿತ ಹೆಣ್ಣು ಮಕ್ಕಳು, ದಲಿತ ಗಂಡು ಮಕ್ಕಳು ಭಾಳ ಬುದ್ಧಿವಂತರಾಗಿರೋರನ್ನ ಬೇರೆ ಅನ್ಯ ಜಾತಿಯವರು ಆಗಿರೋದು ಬಹಳಷ್ಟು ನೋಡ್ತೀವಿ. ಆದರೆ ಇತ್ತೀಚೆಗೆ ಶುರುವಾಗಿದೆ ದಲಿತ ಹೆಣ್ಣು ಮಕ್ಕಳನ್ನ ಬೇರೆ ಜನಾಂಗದವ್ರು ಆಗ್ತಿರೋದು. ದಲಿತ ಹೆಣ್ಮಕ್ಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕ್ರಾಂತಿಯ ರೀತಿಯಲ್ಲಿ ಯುದ್ಧ ಸನ್ನೋಪಾದಿಯಲ್ಲಿ ಅದನ್ನು ನಡಿಬೇಕು. ನಾವೇನು ಯಾವುದೋ ಹಳ್ಳಿಗೆ ಹೋಗಿ ಆಕೆ ನಿಮ್ಗೆ ಇಷ್ಟ ಆಗಲ್ಲ, ನೋಡೋಕ್ಕೆ ಲಕ್ಷಣ ಆಗಿಲ್ಲ ಅಂದಾಗ ನಿಮ್ಮ ಜಾತಿ ಹುಡುಗಿರು ನೀವು ಇಷ್ಟಪಡಲ್ಲ ಯಾವ ಹುಡುಗರು. ಆದರೆ ಕಳಕಳಿಯಾಗಿ ಕಾಣ್ತಾರೆ, ಲಕ್ಷಣವಾಗಿದ್ದಾರೆ ಅಂದಾಗ ಆ ಜಾತಿನ ಇದ್ಬಿಟ್ಟು ಅವರನ್ನು ಸ್ವೀಕಾರ ಮಾಡೋದೋ ಒಂದು ಇದನ್ನು ಈ ಜಂಜಿಗಳು ತಗೋಬೇಕು. ನನ್ನ ಹತ್ರ ಬರೋ ಎಲ್ಲ ಜಂಜಿಗಳಿಗೂ, ಎಲ್ಲ ಯಂಗ್ಸ್ಟರ್ಗಳು, ನನ್ನ ಮೊಮ್ಮಕ್ಕಳ ಜೊತೆ ಇರೋರಿಗೂ, ಆ ವಯಸ್ಸಿನವ್ರಿಗೆ, ಜೊತೆಗಾರರಿಗೆ ನಾನು ಹೇಳೋದಷ್ಟೇ, ಆದಷ್ಟು ನೀವು ಒಬ್ಬ ದಲಿತ ಮಕ್ಕಳನ್ನ ಇಷ್ಟಪಡಿ, ಅವ್ರನ್ನೇ ಮದುವೆ ಆಗಿ ಅಂತ. ಆದರೆ ಅವ್ರೇನು ಹೇಳ್ತಾರೆ, ನಮಗೆ ಬೇರೆ ಬೇರೆ ಫ್ರೆಂಡ್ಸ್ ಇದ್ದಾರೆ, ದಲಿತರು ಕಮ್ಮಿ, ಅವರೇ ಸೇರಲ್ಲ. ನೋ, ಅವ್ರು ಸೇರಲ್ಲ ಅಲ್ಲ, ಅವ್ರನ್ನ ಅಳುಕು ಹುಟ್ಟಿಸ್ಬಿಟ್ಟಿದೆ ಈ ಸಮಾಜ, ಈ ಗುಂಪುಗಳು, ಈ ಸಮೂಹಗಳು ಮತ್ತು ಸಂತೋಷ್ ಹೆಗ್ಡೆ ರೀತಿಯ ನ್ಯಾಯಮೂರ್ತಿಗಳು. ಆ ನ್ಯಾಯಮೂರ್ತಿಗಳು ಯೋಚನೆ ಮಾಡಬೇಕಾಗಿತ್ತು, ಇವತ್ತು ಅವ್ರ ಸ್ಥಿತಿ ಏನು. ಅದನ್ನು ಹೊರಗಡೆ ಹೋಗಿ ತಿಳ್ಕೊಳಕ್ಕಾಗಲ್ಲ ಅವರು. ನಾನು ಹೇಳಿದ್ನಲ್ಲ, ಹೊರಗಡೆ ಹೋಗೋದೇ ಅವರು ಯುರೋಪ್, ಆಸ್ಟ್ರೇಲಿಯಾ ಇಂಥ ದೇಶಗಳಿಗೆ, ಇನ್ನೇನು ಬಾಂಗ್ಲಾ ಅಥವಾ ಇಂಥ ದೇಶಗಳಿಗೆ ಹೋಗ್ತಾರೆ ಅಂತ ಅನಿಸಲ್ಲ ಅವರು. ಅವರಿಗೆ ಗೊತ್ತಿಲ್ಲ, ಅಧ್ಯಯನ ಮಾಡಬೇಕಾಗಿತ್ತು, ಏನು ನಡೀತಾ ಇದೆ, ಹೇಗೆ ಮಾಡಬೇಕು. ಆಗ ರಿಸರ್ವೇಷನ್ ಹೋಗಲಿ, ಅವ್ರು ಹೇಳೋದೇನು ನನಗೆ ಇಷ್ಟ ಇಲ್ಲ, ಆದರೆ ನನ್ನ ಕೈಗೆ ಪರಮಾಧಿಕಾರ ಕೊಟ್ಟರೆ, 1 ವರ್ಷ ಪರಮಾಧಿಕಾರ ಕೊಟ್ಟರೆ ಜಾತಿ ವ್ಯವಸ್ಥೆನ ತೊಡೆದಾಕ್ತೀನಿ. ಆ ಜಾತಿ ವ್ಯವಸ್ಥೆಗೆ ತೊಡೆದಾಕೋದಕ್ಕೆ ಪೂರಕವಾಗಿ ಈ ಮಂದಿರಗಳು, ದೇವಸ್ಥಾನ ಇರ್ಬೋದು ಅಥವಾ ಮಸೀದಿ ಇರ್ಬೋದು ಅಥವಾ ಚರ್ಚ್ಗಳಿರ್ಬೋದು, ಗುರುದ್ವಾರ ಇರ್ಬೋದು, ಈ ದೆವ್ವಗಳ ಸ್ಥಾನವನ್ನು ಬಂದ್ ಮಾಡಿಸ್ತೀನಿ. ಯಾಕೆಂದರೆ ಈ ದೇವಸ್ಥಾನಗಳು ತಮ್ಮದೇ ರೀತಿಯಲ್ಲಿ ಅಪ್ರಜ್ಞಾಪೂರ್ವಕವಾಗಿ ಇವತ್ತು ಈ ಜಾತಿ ಹಂದರವನ್ನು ಬಲವಾಗಿ ಇಟ್ಬಿಟ್ಟಿದ್ದಾರೆ. ಯಾವ ದೇವರು ಜಾತಿ ಇಷ್ಟಪಡ್ತಾನೆ? ನೀವು ಯಾರು ದೇವ್ರುಗಳ ಜೊತೆ ಇವರು ಮಾತನಾಡಿದಾರ? ಜಾತಿಯನ್ನು ಒಪ್ಕೊಳ್ಳೋ ಇವರು ದೇವತಾ ಸಮೂಹಗಳಲ್ಲಿ ಒಂದು ದೇವತೆಗಾದರೂ ಆಂತರ್ಯದಲ್ಲಿದ್ದಾರೆ. ಅವರು ಇವಾಗ ಕಾಣಿಸ್ತಾರೆ ವಿಶ್ವದಲ್ಲಿ, ಎಲ್ಲೆಲ್ಲಿದ್ದರೂ ನಿಮ್ಮ ಆಂತರ್ಯದಲ್ಲಿ ನಿಮ್ಮ ಟೆಲಿಫೋನ್ ನಂಬರ್ಗಳಿದ್ದಂಗೆ, ನಿಮ್ಮ ಕುಟುಂಬದ ಹೆಸರಿದ್ದಂಗೆ ಕೇಳಿ ನೋಡಿ ಇಷ್ಟಪಡ್ತಾರ? ನನಗೆ ಮಾತ್ರ ದೇವರು, ನನಗೆ ಮಾತ್ರ ತಾಯಿನ, ದೇವತೆನಾ ಅಂತ ಹೇಳಿದಾಗ ಇಲ್ಲಪ್ಪ ಎಲ್ಲ ನನ್ನ ಮಕ್ಕಳು ಅಂತ ಹೇಳಲ್ವಾ? ಜಾತಿ ಪದ್ಧತಿ ತೊಡೆದು ಹಾಕೋವರೆಗೂ ಈ ರಿಸರ್ವೇಷನ್ ಹೋಗಬಾರ್ದು, ಹೋಗೋದಕ್ಕೆ ಸಾಧ್ಯ ಇಲ್ಲ. ಕಟ್ಟ ಕಡೆಯ ಅಸ್ಪೃಶ್ಯ, ದಲಿತ ಪದ ಬಿಡಿ, ಇತ್ತೀಚೆಗೆ ಹಲವು ದಶಕಗಳಿಂದ ಬಂದಿದೆ. ಕಟ್ಟ ಕಡೆಯ ಅಸ್ಪೃಶ್ಯ ಇರೋವರೆಗೂ, ಕಟ್ಟ ಕಡೆಯ ಅಸ್ಪೃಶ್ಯ ಒಬ್ಬ ಯಾವುದೇ ಹಳ್ಳಿಗಾಡಿನಲ್ಲಿ ಇದ್ದಾನೆ ಅನ್ನೋವರೆಗೂ ಈ ರಿಸರ್ವೇಷನ್ ಹೋಗಬಾರದು. ಅದೇ ರೀತಿ ನೀವು ಇದನ್ನೇ ವರ್ಗಗಳಿಗೆ
ಅನ್ವಯಿಸೋದಾದರೆ ಕಟ್ಟ ಕಡೆಯ ಗುಡಿಸಲು ವಾಸಿ ಒಂದು ನೆಮ್ಮದಿಯಾಗಿರೋ ಮನೆ ಕಟ್ಕೊಳ್ಳೋವರೆಗೂ ಸಂಪತ್ತು ಈ ರೀತಿ ಕೆಲವೇ ಜನಗಳ ಕೈಲಿ ಕೇಂದ್ರೀಕೃತ ಆಗಬಾರ್ದು. ಆದರೆ ಅದು ಬೇರೆ ವಿಷಯ ಅಂತ. ಸಂತೋಷ್ ಹೆಗ್ಡೆ ಅಂತವರು ಹುಟ್ಟಿಸ್ತಾ ಇರೋ ಸಿಟ್ಟು ಸಂಕಟಗಳ ನಡುವೆ ಒಂದು ಆಶಾದಾಯಕ ಇದು ನನಗೆ ಕಾಣಿಸ್ತಾ ಇದೆ. ಕಮ್ಯುನಿಸ್ಟರು ಹಿಂದೆ ಎಂದೂ ಜಾತಿ ಮತ್ತು ಅಸ್ಪೃಶ್ಯತೆ ಬಗ್ಗೆ ಹೆಚ್ಚು ಮಾತಾಡಲಿಲ್ಲ. ಇಂಡಸ್ಟ್ರಿಯಲೈಸ್ ಮಾಡ್ತಾ ಹೋಗಬೇಕು, ಜನಗಳಿಗೆ ತಿನ್ನೋದಕ್ಕೆ ಮತ್ತು ಆರ್ಥಿಕವಾಗಿ ಮುಂದುವರಿಯೋದಕ್ಕೆ ಅವಕಾಶಗಳನ್ನ ಮಾಡ್ತಾ ಹೋಗಬೇಕು, ಆಗ ಜಾತಿ ತಾನೇ ನಾಶ ಆಗುತ್ತೆ ಅಂದ್ಕೊಂಡಿದ್ರು. ಆದರೆ ಇವತ್ತು ಇಂಡಿಯಾದ ಕಮ್ಯುನಿಸ್ಟರು ಅವರು ಬಹಳಷ್ಟು ಕಮ್ಯುನಿಸ್ಟರು ಕಣ್ಣು ತೆರೆದಿದ್ದಾರೆ. ಅವರೆಂದಿಗೂ ಪಾಲಿಸಿಲ್ಲ ಅಸ್ಪೃಶ್ಯತೆ ಇವನ್ನೆಲ್ಲ. ಆದರೆ ಇವತ್ತು ಪ್ರಜ್ಞಾಪೂರ್ವಕವಾಗಿ ಈ ಚೋಮನ ಮಕ್ಕಳು ಇಂಥವ್ರ ಬಗ್ಗೆ ಎಲ್ಲ ನಾವೇನು ಮಾಡಬಹುದು ಇಡೀ ದೇಶದಲ್ಲಿ ಮತ್ತು ಈ ಜಂಜಿಗಳಲ್ಲಿ ಹೇಗೆ ಅರಿವು ಮೂಡಿಸಬಹುದು ಅಂತ ವರ್ಕ್ ಮಾಡ್ತಿದ್ದಾರೆ. ಅದು ನನಗೆ ಸಾಕಷ್ಟು ಸಮಾಧಾನ ಕೊಟ್ಟಿದೆ. ಮತ್ತು ಅವರ ಜೊತೆ ಅವ್ರು ಬಯಸದೇ ಹೋಗಲಿ, ಏನಾದರೂ ಹೇಳಲಿ, ನಾನಂತೂ 100ಕ್ಕೆ 100ರಷ್ಟು ಇರ್ತೀನಿ. ಮತ್ತು ದಯವಿಟ್ಟು ಇದನ್ನು ಈ ಮಕ್ಕಳುಗಳು ಯಾರೂ ಸಹ ಈ ಟೊಳ್ಳು ವ್ಯಕ್ತಿತ್ವದವರು, ಸುಳ್ಳು ವ್ಯಕ್ತಿತ್ವದವರು, ಪೊಳ್ಳು ವ್ಯಕ್ತಿತ್ವದವರು, ಯಾಕೆ ಅದನ್ನು ಹೇಳ್ತೀನಿ ಅಂದರೆ ಸಾಮಾಜಿಕ ಮನ್ನಣೆ ಗಳಿಸಿದ ಈ ಸುಳ್ಳು ವ್ಯಕ್ತಿತ್ವದ ಜನಗಳು ಅದು ಹಿರಿಯರಾಗಿದ್ದಾಗ ವಯಸ್ಸಿನಲ್ಲೂ ಸಾಕಷ್ಟು ಸಂತೋಷ್ ಹೆಗ್ಡೆಯವರ ಹಂತವನ್ನು ತಲುಪಿರುವಾಗ ಅವ್ರು ಹೇಳೋ ಸುಳ್ಳನ್ನು ಸಹ ಸತ್ಯ ಅಂದ್ಕೊಂಡ್ಬಿಡ್ತಾರೆ. 2+2=3 ಅಂದರೆ ಇರಬಹುದು, ಇಲ್ಲದೆ ಈ ವ್ಯಕ್ತಿ ಹೇಳ್ತಾರಾ ಅಂತ ಹೇಳ್ತಾರೆ. ಈ ಸುಳ್ಳು ವ್ಯಕ್ತಿತ್ವಗಳ ಬಗ್ಗೆ ನಾವೆಲ್ಲರೂ ಕಣ್ಣು ತೆರೆದಿರಬೇಕು. ಎಷ್ಟು ಜನ BJPನಲ್ಲಿ ರಿಸರ್ವೇಷನ್ ಒಪ್ಕೊಳ್ಳೋರು ಇವತ್ತು ಇದ್ದಾರೆ ನನಗೆ ಗೊತ್ತು. ಅದು ಹೇಳೋಕೆ ಹೋದರೆ ನೀವು BJP ಬರ ಮೃದು ಧೋರಣೆ ಅಂತಾರೆ. ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನೆಕ್ಸ್ಟ್ ನೋಡಿ 2 ವರ್ಷಗಳ ಅವಧಿಗಾದರೂ ನಾವು ದಲಿತ ಒಬ್ಬರನ್ನ ನೀವು ಚೆನ್ನಾಗಿರೋವಾಗಲೇ CM ಮಾಡ್ತೀವಿ ಅಂತ ನನಗೆ ಹೇಳಿದ್ದಾರೆ. ಅದು ಹೇಳಿ ನಾನು ಸಂತೋಷ ಪಟ್ಟಿದ್ದೀನಿ. ಸೈದ್ಧಾಂತಿಕವಾಗಿ ಏನೇ ವಿರೋಧ ಇದ್ರೂ ಒಬ್ಬರಾದರೂ ಆಗಬೇಕು ನಮ್ಮ ಕಾಲಘಟ್ಟದಲ್ಲಿ ಅಂತ ನಾನು ಇಷ್ಟಪಡ್ತೀನಿ. ಸೊ ಇದನ್ನು ನಾವು ಸಂಪೂರ್ಣವಾಗಿ ನಿರಾಕರಿಸಬೇಕು, ವಿರೋಧಿಸಬೇಕು. ಮತ್ತು ಅದು ಆಗಲ್ಲ ಅಂತ ಗೊತ್ತು, ಆದರೂ ನನ್ನ ಬಯಕೆ ಹೇಳ್ತೀನಿ, ನಿಜವಾದ ರೀತಿಯಲ್ಲಿ ಇನ್ನೂ ಅದರ ಹಿಡಿತ, ಜಾತಿಯ ಹಿಡಿತ ಅಥವಾ ಅಸ್ಪೃಶ್ಯತೆಯ ಮೇಲಿನ ಹಿಡಿತ, ಅಸ್ಪೃಶ್ಯತೆ ಎನ್ನುವ ಮಹಾರೋಗ ಅಸ್ಪೃಶ್ಯರಿಂದ ಬಂದಿದ್ದಲ್ಲ, ಅದು ಸ್ಪೃಶ್ಯರಿಂದ ಆದ ರೋಗ. ಆ ರೋಗಕ್ಕೆ ಔಷಧಿ ಅಷ್ಟೇ ಇವೆಲ್ಲ, ಸಣ್ಣ ಔಷಧಿ. ಬಲವಾದ ಔಷಧಿ ಅಂದರೆ ಖಾಸಗಿ ವಲಯದಲ್ಲೂ ಮೀಸಲಾತಿ ಬರಬೇಕು. 10 ಜನಗಳಿಗಿಂತಲೂ ಹೆಚ್ಚಿಗೆ ಯಾರೆಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಆ ಅಸ್ಪೃಶ್ಯರಿಗೆ ಮೀಸಲಾತಿ ಕೊಡಬೇಕು. ಆ ಕೊಡೋದ್ರಿಂದ ಏನೂ ಇದಾಗಲ್ಲ, ಲಾಸ್ ಆಗಲ್ಲ, ಯಾರಿಗೂ ನಷ್ಟ ಆಗಲ್ಲ, ಸ್ಪೃಶ್ಯರಿಗೆ ನಷ್ಟ ಆಗಲ್ಲ. ಆದರೆ ಆ ರೀತಿ ಕೊಟ್ಟಾಗ ಅದು ಸಾಫ್ಟ್ವೇರ್ ಕಂಪನಿಗಳಿರ್ಬೋದು, ಯಾವಾಗಲೂ ಇರ್ಬೋದು, ಅಲ್ಲಿ ಕೊಡೋಕ್ಕೆ ಶುರು ಮಾಡಿದಾಗ ಜನ ಬೆರೆಯೋಕ್ಕೆ ಶುರು ಮಾಡ್ತಾರೆ. ಯಂಗ್ಸ್ಟರ್ಸ್ ಒಬ್ರಿಗೊಬ್ರು ಬೆರೀತಾರೆ. ಆ ಬೆರೀತಾ ಹೋದಾಗ ಹೋಟೆಲ್ಗಳಲ್ಲಿ ಅಥವಾ ಥಿಯೇಟ್ರ್ಗಳಲ್ಲಿ ಅಥವಾ ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ ಬೆರೀತಾ ಹೋದಾಗೆ, ವರ್ಕ್ ಮಾಡೋ ಜಾಗಗಳಲ್ಲಿ ಖಾಸಗಿ ವಲಯದಲ್ಲೂ ಬೆರೀತಾ ಹೋದಾಗ ಅದು ಹಿಡಿತ ಸಡಿಲ ಆಗ್ತಾ ಹೋಗುತ್ತೆ. ನಾನು ಆಡಿರೋ ಎಲ್ಲ ಮಾತಿಗೂ ಬದ್ಧ ಮತ್ತು ತಿದ್ದುಕೊಳ್ಳೋದಕ್ಕೂ ಸಹ ಸಿದ್ಧ. ನಮಸ್ಕಾರ.